ಸೊ ಚರ್ಚ್ ಒಳಗಡೆ ಬರೋ ಫ್ರೀಡಮ್ ಕೊಟ್ಟಿದ್ದೀನಿ, ಬರಲ್ಲ. ಲೈಸೆನ್ಸ್ ಕೊಟ್ಬಿಟ್ರಂತೆ, ಪಾಪ ಮಾಡಿಬಿಟ್ರಂತೆ. ನಾನು ಲೈಸೆನ್ಸ್ ಕೊಟ್ಟಿದ್ದು ನೀನು ಪಾಪ ಮಾಡಿರ, ನೀನು ಒಳಗಡೆ ಆಸೆ ಇರೋದ್ರಿಂದ ನೀನು ಪಾಪ ಮಾಡಿದ್ದು. ಯಾರೋ ಒಂದು ಕಾಲದಲ್ಲಿ ಟಿ ವಿ ನೋಡಬೇಡ ಅಂತ ಪ್ರೀಚ್ ಮಾಡಿದವ್ರು ಏನು ಹೇಳಿದ್ರು, 6 ಗಂಟೆಗೆ ನಮ್ಮ ಚಾನಲಲ್ಲಿ, ಏಂಜಲ್ ಟಿ ವಿಯಲ್ಲಿ, ಆ ಟಿ ವಿಯಲ್ಲಿ, ನಂಬಿಕೆ ಚಾನಲಲ್ಲಿ, ಈ ಚಾನಲಲ್ಲಿ, ನ್ಯೂ ಹೋಪಲ್ಲಿ ನಮ್ಮದು ಪ್ರೀಚಿಂಗ್ ಬರುತ್ತೆ, ತಪ್ಪದೆ ನೋಡಿ. ಇವಾಗ ಕುಂತ್ಕೊಂಡು ನೋಡ್ಬೋದು ಅದೇ ಟಿ ವಿನ. ಮದುವೆ ಮಾಡ್ಕೊಂಡಿರೋ ಮೋಶನ್ನು ದೇವ್ರು ಯೂಸ್ ಮಾಡೋಕ್ಕೆ ಸಾಧ್ಯ, ಮದುವೆ ಆಗದೆ ಇರುವಂಥ ಪೌಲನ್ನು ಯೂಸ್ ಮಾಡೋದಕ್ಕೆ ದೇವರಿಂದ ಸಾಧ್ಯ. ಮದುವೆ ಆಗಿರೋ ಬೆನಿಯನ್ನ ದೇವರು ಯೂಸ್ ಮಾಡ್ಬೋದು, ಮದುವೆ ಆಗದೆ ಫಾದರ್ ಬೆರ್ಕ್ಮನ್ಸ್ನ ದೇವರು ಯೂಸ್ ಮಾಡ್ಬೋದು. ಸೊ ದಟ್ ಈಸ್ ದೇವ್ ವಿಶ್. ದುಷ್ಟರನ್ನು ಸೈತಾನ ಹುಡುಕ್ತಾ ಇಲ್ಲ, ಬಲಹೀನ ಉಳ್ಳವರನ್ನು ಸೈತಾನ ಹುಡುಕಿದ. ಇವನಿಗೆ ಸತ್ಯ ಗೊತ್ತಿಲ್ವಲ್ಲ, ಅಂಥವ್ರನ್ನೇ ಏಮಾರಿಸೋದು. ಆಮೇಲೆ ಪಾಪ ಮಾಡೋವನ್ನು ಬಿಟ್ಟುಬಿಡ್ತಾನೆ, ಕುಡಿಯೋವನ್ನು ಬಿಟ್ಟುಬಿಡ್ತಾನೆ, ಆದರೆ ಇದು ಬೈದಲ್ಲಿದ್ದಾನೆ ನೋಡಿದ, ಅವನ್ನೇ ಅಟ್ಯಾಕ್ ಮಾಡೋದು. ಬಿಕಾಸ್ ಈಸ್ ಎ ವೀಕ್ ಪರ್ಸನ್. ಅಂದರೆ ಜೊತೆಯಲ್ಲೇ ಇದ್ದಾರೆ, ದೇವ್ರು ಯಾರು ಅಂತ ಗೊತ್ತಿಲ್ಲ. ನಾನೇನು ಹೇಳ್ತೀನಿ ಅಂದರೆ, ನಾವು ಚರ್ಚಲ್ಲೇ ಇರ್ಬೋದು, ದೇವ್ರು ಯಾರು ಅಂತ ಗೊತ್ತಿಲ್ಲದೆ ಇರ್ಬೋದು. 20 ವರ್ಷ ಕಳಿಬೋದು, 25 ವರ್ಷ ಕಳಿಬೋದು, 30 ವರ್ಷ ಕಳಿಬೋದು, ದೇವ್ರು ಯಾರು ಅಂತ ಗೊತ್ತಿಲ್ಲದೇನೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಇಷ್ಟು ದಿವಸ ನಾನು ನಿನ್ನ ಜೊತೆ ಇದ್ದೀನಿ, ಆದರೂ ನೀವು ನನ್ನ ತಿಳ್ಕೊಂಡಿಲ್ವಪ್ಪ. ನಿಮ್ಮ ಹಾಗೆ ದೇವರಿಲ್ಲಪ್ಪ. ಥ್ಯಾಂಕ್ ಯು ಜೀ. ಎಲ್ಲ ಘನತೆಗೂ ಮಹಿಮೆಗೂ ಯೋಗ್ಯನು ನಿನ್ನ ಮೇಲೆತ್ತಿ ಆರಾಧಿಸುವೆ. ಎಲ್ಲ ಸ್ತೋತ್ರಕ್ಕೂ ಗೌರವಕ್ಕೂ ಪಾತ್ರನು ನೀನೇ, ನಿನ್ನ ಮೇಲೆತ್ತಿ ಆರಾಧಿಸುವೆ. ಕೈಗಳೆತ್ತಿ ಹಾಡೋಣ. ಎಲ್ಲ ಮಹಿಮೆಗೂ ಘನತೆಗೂ ಯೋಗ್ಯನು ನೀನೇ, ನಿನ್ನ ಮೇಲೆತ್ತಿ ಆರಾಧಿಸುವೆ. ಎಲ್ಲ ಸ್ತೋತ್ರಕ್ಕೂ ಗೌರವಕ್ಕೂ ಪಾತ್ರನು ನೀನೇ, ನಿನ್ನ ಮೇಲೆತ್ತಿ ಆರಾಧಿಸುವೆ. 2 ಕೈಗಳನ್ನೆತ್ತಿ ಎಲ್ಲನ ಆರಾಧಿಸುವೆ. ಆರಾಧಿಸುವೆನು ನಿನ್ನ ಯೇಸುವೆ, ಆರಾಧಿಸುವೆನು ನಿನ್ನ, ಆರಾಧಿಸುವೆ, ಆರಾಧಿಸುವೆನು ನಿನ್ನ ಯೇಸುವೆ, ಆರಾಧಿಸುವೆನು ನಿನ್ನ. ಆಗೋರ ಶಿಲುಬೆಯಲ್ಲಿ ನನಗಾಗಿ ಜಡಿಯಲ್ಪಟ್ಟೆ, ನನಗಾಗಿ ಜಜ್ಜಲ್ಪಟ್ಟು ನಿನ್ ಪ್ರಾಣ ನೀಡಿದೆ. ಆಗೋರ ಶಿಲುಬೆಯಲ್ಲಿ ನನಗಾಗಿ ಜಡಿಯಲ್ಪಟ್ಟೆ, ನನಗಾಗಿ ಜಜ್ಜಲ್ಪಟ್ಟು ನಿನ್ ಪ್ರಾಣ ನೀಡಿದೆ. ಎಷ್ಟೊಂದು ಮಮತೆಯನ್ನು ನನ್ನ ಮೇಲೆ ತೋರಿದೆ, ದಿನವೆಲ್ಲ ನಿನ್ನಯ ಪ್ರೀತಿಯ ಹೊಗಳುವೆ. ಎಷ್ಟೊಂದು ಮಮತೆಯನ್ನು ನನ್ನ ಮೇಲೆ ತೋರಿದೆ, ದಿನವೆಲ್ಲ ನಿನ್ನಯ ಪ್ರೀತಿಯ ಹೊಗಳು. ಆರಾಧಿಸುವೆ, ಆರಾಧಿಸುವೆ ನಿನ್ನ ಯೇಸುವೆ, ಆರಾಧಿಸುವೆ ನಿನ್ನ, ಆರಾಧಿಸುವೆ, ಆರಾಧಿಸುವೆ ನಿನ್ನ ಯೇಸುವೆ, ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ, ಆರಾಧಿಸುವೆ ನಿನ್ನ ಯೇಸುವೆ, ಆರಾಧಿಸುವೆ ನಿನ್ನ. ಒಳ್ಳೆ ಕುರುಬ, ಒಳ್ಳೆ ಯಾಜಕ, ಒಳ್ಳೆ ಸವರಿಯರೇ ನನ್ನ ಪ್ರಿಯ ಯೇಸುವೆ. ಒಳ್ಳೆ ಕುರುಬ, ಒಳ್ಳೆ ಯಾಜಕ, ಒಳ್ಳೆಯ ಸವರಿಯರೇ ನನ್ನ ಪ್ರಿಯ ನಿನ್ನನ್ನೇ, ನಿನ್ನನ್ನೇ
ಯೇಸುವೇ ನಿನ್ನನ್ನೇ ಆರಾಧಿಸುವೆ ಶಬ್ದವೆತ್ತಿ ನಿನ್ನನ್ನೇ ಆರಾಧಿಸುವೆ ಪ್ರೀತಿ ಮಾಡುವೆನೋ ನಿನ್ನ ಪ್ರೀತಿ ಪ್ರೀತಿ ಮಾಡುವೆನೋ ನಿನ್ನ ಪ್ರೀತಿ ಪ್ರೀತಿ ಮಾಡುವೆನೋ ಪ್ರೀತಿ ಇರುವರೆಗೂ ನಿನ್ನ ಪ್ರೀತಿ ಮಾಡುವೆನು ಈ ಉಸಿರು ಇರುವರೆಗೂ ನಿನ್ನ ಸೇವೆ ಮಾಡುವೆನು ಒಂದು ಮಾತು ಸಾಕು ನನಗೆ ಒಂದು ನೋಟ ಸಾಕು ನನಗೆ ಎಲ್ಲೋಲ್ಲ ಒಂದು ಮಾತು ಸಾಕು ನನಗೆ ಒಂದು ನೋಟ ಸಾಕು ನನಗೆ ಯೇಸುವೇ ಯೇಸುವೇ ನೀ ಮಾತ್ರ ಸಾಕು ನನಗೆ ಯೇಸುವೇ 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 ನೀ ಮಾತ್ರ ಸಾಕು ನನಗೆ ಯೇಸುವೇ 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 ನೀ ಮಾತ್ರ ಸಾಕು ನನಗೆ ಯೇಸುವೇ ನೀನಿಲ್ಲದೆ ಏನಿ ಬದುಕು ನಿನ್ನ ಪ್ರೀತಿ ನನಗೆ ಸಾಕು ನೀನಿಲ್ಲದೆ ಏನಿ ಬದುಕು ನಿನ್ನ ಪ್ರೀತಿ ನನಗೆ ಸಾಕು ಯೇಸುವೇ ಯೇಸುವೇ ನೀ ಮಾತ್ರ ಸಾಕು ಹೃದಯದ ಆಳದಿಂದ ಯೇಸುವೇ ನೀನು ಮಾತ್ರ ಸಾಕು ಸ್ವಾಮಿ ನಮ್ಮ ಜೀವಿತದಲ್ಲಿ ನೀನು ಮಾತ್ರ ಸಾಕು ರಾಜನೇ ನೀನು ಮಾತ್ರ ಸಾಕು ಯೇಸುವೇ 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 ನೀ ಮಾತ್ರ ಸಾಕು ಯೇಸುವೇ ಯೇಸುವೇ ನೀ ಮಾತ್ರ ಸಾಕು ನನಗೆ ಕೈಗಳನ್ನು ತಟ್ಟಿ ಥ್ಯಾಂಕ್ ಯು ಜೀಸಸ್ ದೇವರೇ ನಿಮಗೆ ಸ್ತೋತ್ರ ಎಲ್ಲ ಮಹಿಮೆ ಘನತೆಗೂ ನೀನೊಬ್ಬನೇ ಯೋಗ್ಯನು ಸ್ವಾಮಿ ಓ ನಿಮ್ಮ ಹಾಗೆ ಯಾರೆಲ್ಲಪ್ಪ ನಿಮ್ಮ ಹಾಗೆ ದೇವರೆಲ್ಲ ರಾಜನೇ ಓ ಥ್ಯಾಂಕ್ ಯು ಜೀಸಸ್ ಆರಾಧಿಸುವೆನು ನಿನ್ನ ಯೇಸುವೇ ಆರಾಧಿಸುವೆನು ನಿನ್ನ ಪೂರ್ಣ ಬಲದಿಂದ ಆರಾಧಿಸುವೆನು ನಿನ್ನ ಯೇಸುವೇ ಆರಾಧಿಸುವೆನು ನಿನ್ನ
ಮಹಿಮೆಗೂ ಘನತೆಗೂ ಯೋಗ್ಯನು ನೀನೆ. ನಿನ್ನ ಮೇಲೆತ್ತಿ ಆರಾಧಿಸು ಎಲ್ಲ ಸ್ತೋತ್ರಕ್ಕೂ ಗೌರವಕ್ಕೂ ಪಾತ್ರನು ನೀನೆ. ನಿನ್ನ ಮೇಲೆತ್ತಿ ಆರಾಧಿಸುವೆ. ಇಲ್ಲಿ ಬಂದಂಥ ಮತ್ತು ಆನ್ಲೈನಲ್ಲಿ ನಾನು ನೋಡ್ತಾ ಇರುವಂಥ ಎಲ್ಲರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇನೆ. ಇವತ್ತು ನಂಬಿಕೆ ಮತ್ತು ಗಾಡ್ಸ್ ಸೀಡ್, ದೇವರ ಜೀವ. ಸೀಡ್ ಮೀನ್ಸ್ ಬೀಜ, ಸ್ಪರ್ಮ್ ಹೇಗೆ ನಮ್ಮೊಳಗಡೆ ಕೆಲಸ ಮಾಡುತ್ತೆ ಅನ್ನೋದನ್ನು ಇವತ್ತು ನಾವು ನೋಡೋಣ. ಪ್ರೈಸ್ ದಿ ಲಾರ್ಡ್. ಶತಾಧಿಪತಿ ದೇವರೇ, ಸ್ವಾಮಿ ನೀನು ಇಲ್ಲಿಂದ ಒಂದು ಮಾತು ಹೇಳಿದ್ರೆ ಸಾಕು, ನನ್ನ ಆಳು ಗುಣವಾಗುವನು. ದೇವರು ಯೇಸು ಸ್ವಾಮಿ ಆಶ್ಚರ್ಯಪಟ್ರಂತೆ. ಎಲ್ಲರೂ ಹೇಳಿ, ಯಾವುದಕ್ಕೆ ಆಶ್ಚರ್ಯಪಟ್ಟರು? ಏನು ಫಾಸ್ಟಿಂಗ್ ಪ್ರೇಯರ್ ಇವ್ರು ಮಾಡ್ತಾಯಿದ್ದಾರೆ ಅಂತ ಅಲ್ಲ, ಏನು ಪರಿಶುದ್ಧವಾಗಿ ಜೀವಿಸ್ತಾ ಇದ್ದಾರೆ ಅಂತಲ್ಲ, ಅವನ ನಂಬಿಕೆನ ನೋಡಿ ಆಶ್ಚರ್ಯಪಟ್ಟರು. ದೇವ್ರನ್ನ ನೀವು ಆಶ್ಚರ್ಯಪಡಿಸ್ಬೇಕು ಅಂದರೆ ನಂಬಿಕೆ ಇದ್ದರೆ ಸಾಕು. ಈಗ ಬೈಬಲಲ್ಲಿ ದೇವರು ಆಶ್ಚರ್ಯಪಟ್ಟದ್ದು ಯಾವುದಕ್ಕೆ ಅಂದರೆ ನಂಬಿಕೆಗೆ ಮಾತ್ರನೇ. ಸತ್ಯವೇದ ಹೇಳುತ್ತೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸಲು ಸಾಧ್ಯ ಇಲ್ಲ. ಪರಿಶುದ್ಧ ಇಲ್ಲದೆ ದೇವರನ್ನ ಮೆಚ್ಚಿಸಲು ಸಾಧ್ಯ ಇಲ್ಲ ಅಂತ ಎಲ್ಲೂ ಹೇಳಿಲ್ಲ. ಪ್ರಾರ್ಥನೆ ಇಲ್ಲದೆ ದೇವರನ್ನ ಮೆಚ್ಚಿಸಲು ಸಾಧ್ಯ ಇಲ್ಲ ಅಂತ ಎಲ್ಲೂ ಹೇಳಿಲ್ಲ. ಉಪವಾಸ ಇಲ್ಲದೆ ದೇವರನ್ನ ಮೆಚ್ಚಿಸಲು ಸಾಧ್ಯವಿಲ್ಲ ಅಂತ ಎಲ್ಲೂ ಹೇಳಿಲ್ಲ. ನಂಬಿಕೆ ಇಲ್ಲದೆ. ಪ್ರೈಸ್ ದಿ ಲಾರ್ಡ್. ಸೊ ಪ್ರಾರ್ಥನೆ, ಉಪವಾಸ, ಬೈಬಲ್ ರೀಡಿಂಗ್, ವರ್ಷಿಪ್ಪು, ಪ್ರೇಯರು ಇದೆಲ್ಲನೂ ನಮ್ಮೊಳಗಡೆ ನಂಬಿಕೆ ಬರ್ಸ್ಕೊಳ್ಳೋದಕ್ಕೆ ಮಾಡಬೇಕೇ ಹೊರತು ನಾವು ಇದನ್ನೆಲ್ಲ ಮಾಡಿದ್ರೆ ದೇವರು ಇಷ್ಟಪಡ್ತಾರೆ, ಖುಷಿ ಪಡ್ತಾರೆ ಅಂತ ಮಾಡಬಾರ್ದು. ಪ್ರೈಸ್ ದಿ ಲಾರ್ಡ್. ಕೆಲವರು 2 ಅಧ್ಯಾಯ ಓದ್ತಾರೆ, ಕೆಲವರು 3 ಅಧ್ಯಾಯ ಓದ್ತಾರೆ, ಕೆಲವರು ಒಂದು ದಿನಕ್ಕೆ 10 ಅಧ್ಯಾಯ ಓದ್ತಾರೆ. ಸೊ ಇದು ಕಾಂಪಿಟೇಷನ್ ಅಲ್ಲ, ಅವ್ರೊಳಗಡೆ ನಂಬಿಕೆ ಬರೋವರೆಗೂ ಮಾಡ್ತಾರೆ. ಕೆಲವರು ಉಪವಾಸ ತೊಗೊಳ್ತಾರೆ, ಅದು ಅವ್ರ ನಂಬಿಕೆಗೆ ಬರೋ ಥರ. ನಾವು ದೇವ್ರನ್ನ ಬದಲಾಯಿಸೋದಕ್ಕಿಲ್ಲ, ಇಲ್ಲಿ ನಮ್ಮನ್ನು ಬದಲಾಯಿಸ್ಕೊಬೇಕು. ನಾವು ಇವತ್ತು ಎಷ್ಟು ವರ್ಷ ಕ್ರಿಶ್ಚಿಯನ್ ಆಗಿದ್ದೀವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ದೇವ್ರ ಬಗ್ಗೆ ತಿಳ್ಕೊಂಡಿದ್ದೀವಿ ಅನ್ನೋದೇ ಮುಖ್ಯ. ಕೆಲವರು ಹೇಳ್ತಾರೆ, ಫಸ್ಟ್ ನಾವು 35 ವರ್ಷದಿಂದ ಚರ್ಚ್ಗೆ ಹೋಗ್ತಾ ಇದ್ದೀವಿ, 25 ವರ್ಷದಿಂದ ಹೋಗ್ತಾ ಇದ್ದೀವಿ. ಅದೆಲ್ಲ ಮುಖ್ಯ. ಎಷ್ಟು ದೇವ್ರ ಬಗ್ಗೆ ನಮಗೆ ಗೊತ್ತು ಅನ್ನೋದೇ ತುಂಬ ತುಂಬ ಮುಖ್ಯ. ಪ್ರೈಸ್ ದಿ ಲಾರ್ಡ್. ನೋಡಿ, ಯೋಹಾನನ ಬರೆದ ಪುಸ್ತಕ 14ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಈ ರೀತಿ ಹೇಳ್ತಾರೆ. ದ ಬುಕ್ ಆಫ್ ಜಾನ್ ಚಾಪ್ಟರ್ 14 verse 9. ನೋಡಿ, ಯೇಸು ಸ್ವಾಮಿ ಏನು ಹೇಳ್ತಾರೆ? ನಾನು ಇಷ್ಟು ದಿವಸ ನಿಮ್ಮ ಸಂಗಡ ಇದ್ದರೂ ನೀನು ಇನ್ನೂ ನನ್ನನ್ನು ಅರಿತುಕೊಳ್ಳಲಿಲ್ಲವೇ. ಅಂದರೆ ಜೊತೆಯಲ್ಲೇ ಇದ್ದಾರೆ, ದೇವ್ರು ಯಾರು ಅಂತ ಗೊತ್ತಿಲ್ಲ. ನಾನೇನು ಹೇಳ್ತೀನಿ ಅಂದರೆ, ನಾವು ಚರ್ಚಲ್ಲೇ ಇರ್ಬೋದು, ದೇವ್ರು ಯಾರು ಅಂತ ಗೊತ್ತಿಲ್ಲದೆ ಇರ್ಬೋದು. 20 ವರ್ಷ ಕಳಿಬೋದು, 25 ವರ್ಷ ಕಳಿಬೋದು, 30 ವರ್ಷ ಕಳಿಬೋದು, ದೇವ್ರು ಯಾರು ಅಂತ ಗೊತ್ತಿಲ್ಲದೇನೆ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಇಷ್ಟು ದಿವಸ ನಾನು ನಿನ್ನ ಜೊತೆ ಇದ್ದೀನಿ, ಆದರೂ ನೀವು ನನ್ನ ತಿಳ್ಕೊಂಡಿಲ್ವಪ್ಪ. ಸೊ ದೇವ್ರು ಏನನ್ನು ಎದುರು ನೋಡ್ತಾರೆ ಅಂದರೆ, ಜೊತೆ ಇರೋದಲ್ಲ ಮುಖ್ಯ, ಚರ್ಚಿಗೆ ಬರೋದಲ್ಲ ಮುಖ್ಯ, ಆತನ ಯಾರು ಅಂತ ತಿಳ್ಕೊಬೇಕು. ಸೊ ದೇವರನ್ನು ಅರಿತುಕೊಳ್ಳುವ ಆ ಅರಿವೇ ನಮ್ಮ ಲೈಫಲ್ಲಿ ಭಯನ ನೀಗಿಸೋದು. ಡಾಕ್ಟ್ರು ಏನೋ ಒಂದು ರಿಪೋರ್ಟು ನಿಮ್ಗೆ ಆಪೋಸಿಟಾಗಿ ಹೇಳ್ಬಿಡ್ತಾರೆ. ನಿಮಗೆ ವಾಕ್ಯ ಗೊತ್ತಾದರೆ ಏನು ಹೇಳ್ತೀರಾ? ಆತನ ಬಾಸುಂಡೆಗಳಿಂದ ನಾನು ಗುಣ ಆಗಿದ್ದೀನಿ. ಬಿಡಪ್ಪ, ರಿಪೋರ್ಟ್ ಏನಾದರೂ ಆಗಿದೆ. ನೋಡಿ, ಧೈರ್ಯ ಹೆಂಗೆ ಬರುತ್ತೆ? ದೇವರೇ ಕೊಟ್ಟಿರ್ತಾರೆ ಕಾಯಿಲೆ ಅಂದರೆ ಹೆಂಗಿರುತ್ತೆ? ಇನ್ನು ಮೇಲೆ ಲೈಫಲ್ಲಿ ಯಾರೂ ನಮ್ಮನ್ನು ಕಾಪಾಡೋಕ್ಕಾಗಲ್ಲ. ಪ್ರೈಸ್ ದಿ ಲಾರ್ಡ್. ಇವಾಗ ಅವ್ರು ಯಾರು ಅಂತ ಗೊತ್ತಾದ್ರೇ ಭಯ ಹೋಗೋದು. ನೋಡಿ, ಎಕ್ಸಾಂಪಲು, ಈಗ ಯಾರೋ ರಾತ್ರಿ 12 ಗಂಟೆ 1 ಗಂಟೆಗೆ ನಿಮ್ಮ ಮನೆ ಬಾಗಿಲು ತಟ್ತಾ ಇದ್ದಾರೆ. ನೀವು ಒಳಗಡೆಯಿಂದ ಕೇಳ್ತಾ ಇದ್ದೀರಾ, ಯಾರು ಯಾರು ಶಬ್ದನೇ ಇಲ್ಲ ಅಂತಾರೆ. ನೀವು ಏನು ಮಾಡ್ತೀರಾ? ಯಾರು ಯಾರು ಅಂತ. ಸೊ ಅಲ್ಲಿಂದ ಆನ್ಸರ್ ಬರೋವ್ರಿಗೂ ಏನು ಮಾಡ್ತಾ ಇರ್ತೀರಾ? ಯಾರು ಇರ್ಬೋದು, ಯಾರು 12 ಗಂಟೆಗೆ ಯಾರು ತಟ್ತಾ ಇರ್ಬೋದು ಅಂತ. ಅಲ್ಲಿಂದ ನಾನಮ್ಮ ಅಂತ ನಿಮ್ಮ ವಾಯ್ಸ್ ಗೊತ್ತಾಗಿದ್ದ ತಕ್ಷಣ ಏನು ಮಾಡ್ತೀರಾ? ಬೆಡ್ಶೀಟ್ನ ಆ ಕಡೆ ಹಾಕ್ಬಿಟ್ಟು ಸ್ಟೈಲಾಗಿ ಹೋಗ್ತೀರಾ ಬಾಗಿಲು ತೆಗಿ. ಸೊ ಬಾಗಿಲು ತೆಗೆಯೋದಕ್ಕೆ ಧೈರ್ಯ ಹೆಂಗೆ ಬಂತು? ಆ ಕಡೆ ಇರೋರು ಯಾರು ಅಂತ ಗೊತ್ತಾಯಿತು. ನಿಮಗೆ ಧೈರ್ಯ ಬರಬೇಕು ಅಂದರೆ ನಿಮ್ಮ ಒಳಗಡೆ ಇರೋರು ಯಾರು ಅಂತ ಗೊತ್ತಾಗಬೇಕು. ನಮ್ಮ ಒಳಗಡೆ ಇರೋರು ಯಾರು ಅಂತ ಗೊತ್ತಾದ್ರೇ ನಾವು ಧೈರ್ಯವಾಗಿ ನಿಂತ್ಕೊಳ್ಳೋದು. ಇವತ್ತು ನಾನು ಧೈರ್ಯವಾಗಿ ನಿಂತಿದ್ದೀನಿ ಅಂದರೆ ನಾನು ಯಾರು ಅಂತ ಅಲ್ಲ, ಆತನ ಯಾರು ಅಂತ ನನಗೆ ಗೊತ್ತು.
ಓ ಮೈ ಗಾಡ್. ಸೊ ನೀವೆಲ್ಲ ಯಾರು, ನಾನು ಯಾರು ಅನ್ನೋದೇ ಇವತ್ತು ಸ್ವಲ್ಪ ಟೀಚಿಂಗ್ ಮಾಡ್ತೀನಿ. ನೋಡಿ, ಯೇಸು ಸ್ವಾಮಿ ಹೇಳ್ತಾರೆ, ಶಿಷ್ಯರ ಕೈಯಿಂದ ದೆವ್ವ ಓಡಿಸೋಕ್ಕಾಗೋದಿಲ್ಲ. ಯೇಸು ಸ್ವಾಮಿ ಹೇಳ್ತಾರೆ, ಕರ್ಕೊಂಬನ್ನಿ ಅವನ್ನ. ಏನು ಹೇಳಿದ್ರು? ಡಿಮನ್ ಪೊಸೆಸ್ನ ಕರ್ಕೊಂಬನ್ನಿ. ಇನ್ನೊಂದು ಕಡೆ, ದೇವರೇ ಊಟ ಇಲ್ಲ, ಏನಿದೆ ಕೈಯಲ್ಲಿ? 5 ರೊಟ್ಟಿ 2 ಮೀನು, ತಮ್ಮನಿ. ದೇವರೇ ಲಾಜರ್ ಸತ್ತದ, ಎಲ್ಲಿ? ನಾನು ಬರ್ತಾಯಿದ್ದೀನಿ. ಸೊ ದೇವನ್ ಬಿಡಿಸೋದು, 5 ರೊಟ್ಟಿ 2 ಮೀನು ತಗೊಂಬ ಅಂತ ಹೇಳೋದು, ಸತ್ತಿರೋ ನ್ಯೂಸ್ ಕೇಳಿದ್ರು ಟೆನ್ಷನ್ನೇ ಇಲ್ಲದೆ ಒಬ್ಬರು ಬಾಳಿದ್ದು ಅಂದರೆ ಯೇಸು ಸ್ವಾಮಿ. ಯಾಕೆ ಗೊತ್ತಾ? ತಂದೆ ಯಾರು ಅಂತ ಗೊತ್ತು. ಪಾಸ್ಟರ್, ಅದು ಯೇಸು ಸ್ವಾಮಿ, ನಮಗೆ ಧೈರ್ಯ ಬರಬೇಕಲ್ಲ. ನೋಡಿ, ಯೇಸು ಸ್ವಾಮಿನ ಫಾಲೋ ಮಾಡಿದವರೆಲ್ಲ ಹಂಗೆ ಇದ್ರು. ಆಮೇಲೆ ನೋಡಿ, ಒಂದು ವಾಕ್ಯ ಓದಿ. 2 ತಿಮೋಥಿಯನಿಗೆ ಬರೆದ ಪುಸ್ತಕ 1ನೇ ಅಧ್ಯಾಯ 12ನೇ ವಾಕ್ಯ. ಪೌಲನ್ ಏನು ಹೇಳ್ತಾನೆ ನೋಡೋಣ. ದ ಬುಕ್ ಆಫ್ 2 Timothy ಚಾಪ್ಟರ್ 1 verse 12. ನಾನು ನಂಬಿರುವಾತನನ್ನು ಬಲ್ಲೇನು. ಎಲ್ಲರೂ ಹೇಳಿ. ಪೌಲನ್ ಹೇಳ್ತಾನೆ, ನಾನು ನಂಬಿರುವಾತನನ್ನು ಬಲ್ಲೇನು. ನೀವು ಆರಾಧನೆ ಮಾಡ್ತಿರುವಂಥ ದೇವರನ್ನ ನೀವು ಅರಿತಿರ್ಬೇಕು. ಆ್ಯಂಡ್ ಐ ಆಮ್ ಶ್ಯೂರ್ ದಟ್ he is able to guard what ಇದಲ್ಲ. ಫಾರ್ ಐ ನೋ ದ ಒನ್ ಇನ್ whom I trust. Do you know your God? ಇವತ್ತು ಕ್ರಿಸ್ಟಿಯಾನಿಟಿನೇ ಅಲ್ಲಾಡೋದು, ಅಲ್ಲಿ ಇಲ್ಲಿ ಅಲ್ಲೋಲ್ಲೋ ಕಲ್ಲೋಲ್ಲೋ ಹೋಗ್ತಾ ಇರೋದು. ಏನು ಗೊತ್ತಾ? ದೇವ್ರ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲ. ದೇವ್ರ ಬಗ್ಗೆ ತಿಳುವಳಿಕೆ ಇರೋರು ಧೈರ್ಯವಾಗಿರ್ತಾರೆ. ಆಮೇಲೆ ಸೊ ಮನುಷ್ಯನ ಒಳಗಡೆ ಧೈರ್ಯ ಹೆಂಗೆ ಬರುತ್ತೆ? ಪಾಸ್ಟರ್, ಇವತ್ತು ನಾನು ತುಂಬ ಭಯದಲ್ಲಿದ್ದೀನಿ, ತುಂಬ ಸೋಲಲ್ಲಿದ್ದೀನಿ, ತುಂಬ ಕಾಯಿಲೆಯಲ್ಲಿದ್ದೀನಿ, ತುಂಬ ಕಷ್ಟದಲ್ಲಿದ್ದೀನಿ. ಈ ವಾಕ್ಯ ಇವತ್ತು ನಿನ್ನನ್ನು ಬಿಡುಗಡೆ ಮಾಡುತ್ತೆ. ಪ್ರೈಸ್ ದಿ ಲಾರ್ಡ್. ಫಾರ್ ಐ ನೋ whom I have believed. ನೋಡಿ, ಇವನು ಗೊತ್ತಿರೋದಕ್ಕೆ ಹೆಂಗೆಲ್ಲ ಆ್ಯಕ್ಟ್ ಮಾಡ್ತಾನೆ ನೋಡೋಣ. ಅಪೊಸ್ತಲರಿಗೆ ಬರೆದ ಪುಸ್ತಕ 27ನೇ ಅಧ್ಯಾಯ 22ರಿಂದ ಓದೋಣ. ದ ಬುಕ್ ಆಫ್ ಆ್ಯಕ್ಟ್ಸ್ ಚಾಪ್ಟರ್ 27 ಫ್ರಮ್ ವರ್ಸ್ 22, 22ರಿಂದ. ಈಗಲಾದರೂ ನೀವು ಧೈರ್ಯದಿಂದಿರಬೇಕೆಂದು ನಿಮಗೆ ಬುದ್ಧಿ ಹೇಳ್ತೇನೆ. ನೋಡಿ, ಎಲ್ಲಿ ಬುದ್ಧಿ ಹೇಳ್ತಾ ಇದ್ದಾನೆ? ಇವಾಗ ಹಡಗು ಒಡೆದಾಗಿ ಒಳಗೆ ಹೋಗ್ತೈತೆ, ಟೈಟಾನಿಕ್ ಥರ ಎಲ್ಲ ಒಡೆದೋಗ್ತೈತೆ. ಇಲ್ಲಿ ಪೌಲನ್ ಕುಂತ್ಕೊಂಡು ಬುದ್ಧಿ ಹೇಳ್ತಾವನೆ, ಧೈರ್ಯವಾಗಿರಿ. ಹೆಂಗೆ ಎಲ್ಲರೂ ಅಯ್ಯೋಯ್ಯೋ ಅಂತವ್ರೆ. ಪೌಲನ್ ಹೇಳ್ತಾವದ, ಇರಪ್ಪ, ಯಾಕೆ ಟೆನ್ಷನು? ಪಕ್ಕದಲ್ಲಿ ನೋಡಿ ಕೇಳಿ, ಯಾಕೆ ಟೆನ್ಷನು? ಬಂದಾಗಿಂದ ಟೆನ್ಷನಲ್ಲೇ ಕುಂತಿದ್ದೀರಾ. ಪಕ್ಕದಲ್ಲಿ ನೋಡಿ ಇನ್ನೊಂದ್ಸತಿ ಕೇಳಿ, ಯಾಕೆ ಟೆನ್ಷನು? ಇವತ್ತು ನಿನಗೆ ಅದ್ಭುತ. ಪ್ರೈಸ್ ದಿ ಲಾರ್ಡ್. ಆಮೆನ್. ನೋಡಿ, ಈಗಲಾದರೂ ನೀವು ಧೈರ್ಯದಿಂದಿರಬೇಕೆಂದು ನಿಮಗೆ ಬುದ್ಧಿ ಹೇಳುತ್ತೇನೆ. ಹಡಗು ನಷ್ಟವಾಗುವುದೇ ಹೊರತು ನಿಮ್ಮಲ್ಲಿ ಒಬ್ಬರಿಗೂ ಪ್ರಾಣ ನಷ್ಟವಾಗೋದಿಲ್ಲ. ನಾವು ಬಂದಿರೋ ಬೋಟ್ ಬೇಕಾದರೆ ಹೊಡೆದೋಗ್ಬೋದು, ನಿನಗೆ ಮಾತ್ರ ಏನೂ ಆಗಲ್ಲ. ಪೌಲನೇ ಇದನ್ನು ಹೇಳೋದು. ಯಾಕೆ ಗೊತ್ತಾ? ಪೌಲನ್ ಹೇಳ್ತಾನೆ, ನಾನು ನಂಬಿರುವಾತನನ್ನು ಬಲ್ಲೇನು. ಅವ್ರ ದೇವ್ರು ಯಾರು ಅಂತ ಗೊತ್ತಾದರೂ ನಿನ್ನ ಲೈಫ್ ಹಡಗು ಎಷ್ಟು ಹೊಡೆದೋಗೋ ಥರ ಇದ್ದರು, ನಿಮ್ಮ ಲೈಫಲ್ಲಿ ಏನೇ ಪ್ರಾಬ್ಲಮ್ ಬಂದರೂ ನಿಮ್ಗೆ ಒಂದು ಗೊತ್ತಿರಬೇಕು, ನಿಮ್ಮ ದೇವ್ರು ನಿಮ್ಮ ಜೊತೆ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಧೈರ್ಯದಿಂದ ಇರಬೇಕು. ಯಾವಾಗ ಧೈರ್ಯದಿಂದ ಇರಬೇಕಂತೆ? ಹಡಗು ಎಲ್ಲ ನೀರಲ್ಲಿ ಮುಳುಗ್ತೈತೆ, ಎಲ್ಲರೂ ಅಯ್ಯೋಯ್ಯೋ ಅಂತಾರೆ. ಅಲ್ಲಿ ಪೌಲನ್ ಬುದ್ಧಿ ಹೇಳ್ತಾನೆ, ಎಕ್ಸ್ಕ್ಯೂಸ್ ಮೀ, ಹೇಳಿ, ಭಯಪಡಬೇಡ್ರಿ, ಧೈರ್ಯವಾಗಿರ್ರಿ ಅಂತ. ಸೊ ಇಷ್ಟು ಜನ ಕಿರ್ಚಾಡ್ತಾರ ಮಧ್ಯದಲ್ಲಿ ಒಬ್ಬನ ಮಾತ್ರ ಧೈರ್ಯವಾಗಿ ಮಾತಾಡ್ತಾ ಇದ್ದಾನೆ ಅಂದರೆ ಅವನ ದೇವ್ರು ಯಾರು ಅಂತ ಗೊತ್ತಿತ್ತು. ಇವತ್ತು ಸಿಚುವೇಶನ್ ಹೆಂಗಾದರೂ ಇರ್ಬೋದು, ನಿನಗೆ ನಿನ್ನ ದೇವ್ರು ಯಾರು ಅಂತ ಗೊತ್ತಾದರೆ ನಿನ್ನ ಆಫೀಸ್ ಬಗ್ಗೆ, ನಿನ್ನ ಕೆಲಸದ ಬಗ್ಗೆ, ನಿನ್ನ ಸ್ಯಾಲ್ರಿ ಬಗ್ಗೆ, ನಿನ್ನ ಫ್ಯೂಚರ್ ಬಗ್ಗೆ, ನಿನ್ನ ಮಕ್ಕಳ ಬಗ್ಗೆ, ಯಾವುದ್ರ ಬಗ್ಗೆನೂ ನಿನಗೆ ಟೆನ್ಷನ್ನೇ ಇರಲ್ಲ. ನೆಕ್ಸ್ಟ್ ಕಂಟಿನ್ಯೂ. ಇದಲ್ಲದೆ ನಿನ್ನ ಸಂಗಡ ಈ ಹಡಗಿನಲ್ಲಿ ಪ್ರಯಾಣ ಮಾಡುವವರೆಲ್ಲರ ಪ್ರಾಣ ದೇವರು ನಿನ್ನ ಮೇಲಿನ ದಯೆಯಿಂದ ಉಳಿಸಿಕೊಟ್ಟಿದ್ದಾನೆಂದು ನನ್ನ ಸಂಗಡ ಹೇಳಿದನು. ನೀನಿದೆಯಲ್ಲ ಬೋಟಲ್ಲಿ, ನಿನಗಾಗಿ ಈ ಬೋಟಲ್ಲಿರೋರು ಯಾರೂ ಸಾಯಲ್ಲ. ಇವತ್ತು ಅನೇಕರು ಬದುಕಿರೋದು ಕಾರಣ ನಿನಗಾಗಿ ದೇವರು ಬದುಕಿಸಿದ್ದಾರೆ. ಆಮೇಲೆ ನೋಡಿ, ಕೆಲವ್ರನ್ನ ದೇವರು ಇನ್ನೂ ಜೀವಂತವಾಗಿ ಇಟ್ಟಿರೋದಕ್ಕೆ ಕಾರಣ ಏನು ಗೊತ್ತಾ? ನಿನಗಾಗಿ.
ಇವತ್ತು ನಾನು ಹೇಳ್ತಾ ಇದ್ದೀನಿ, ನನ್ನಿಂದ ನಾನು ನೋಡ್ತಾ ಇರೋರು ಯಾರು ಸಬ್ಸ್ಕ್ರೈಬರ್ಸು, ನನ್ನ ಫಾಲೋವರ್ಸ್ ಯಾರೂ ಸಾಯಲ್ಲ. ಫಿಲಿಪ್ ಪಾಸ್ಟರ್ನ ಫಾಲೋ ಮಾಡೋದ್ರಿಂದ ಯಾರಿಗೂ ಸಾವು ಬರಲ್ಲ, ಭಯಪಡಬೇಕಾದಂಥ ಅವಶ್ಯಕತೆ ಇಲ್ಲ. ಯು ವಿಲ್ ನಾಟ್ ಡೈ, ಯು ವಿಲ್ ಲಿವ್ ಆ್ಯಂಡ್ ಯು ವಿಲ್ ಮ್ಯಾಗ್ನಿಫೈ ಗಾಡ್. ಆಮೆನ್. ಒಬ್ಬರಿಂದ ನೋಡಿ, ಒಬ್ಬರಿಂದ ಫುಲ್ ಅಡುಗೆ ಬಂದೋಬಸ್ತಲ್ಲಿದೆ. ನಾನೇನು ಹೇಳ್ತೇನಿದೆ, ಒಂದು ಮನೆಯಲ್ಲಿ ಯಾರೂ ಕೆಲ್ಸಕ್ಕೆ ಹೋಗಲ್ಲ, ಒಂದೇ ಒಂದು ಸ್ಯಾಲ್ರಿಯಲ್ಲಿ ಹೆಂಗೆ ಹೋಲ್ ಫ್ಯಾಮಿಲಿ ರನ್ ಆಗ್ತಾ ಇರ್ತದೆ ಗೊತ್ತಾ? ಕೆಲವ್ರು ಹೇಳ್ತಾರೆ, ಯಾರು ಸಂಪಾದನೆಯೂ ಇಲ್ಲ ಪಾಸ್ಟರ್, ಮನೇಲಿ ಒಂದೇ ಸಂಪಾದನೆ. ಆ ಒಂದೇ ಸಂಪಾದನೆಯಿಂದ ಎಷ್ಟು ಜನ ಊಟ ಮಾಡ್ಕೊಂಡು ಬದುಕೊಂಡವ್ರೆ. ಸೊ ಒಬ್ಬನ ಮೇಲಿರುವಂಥ ದಯೆಯಿಂದ ಎಷ್ಟೋ ಜನ ಬದುಕಿಸೋದು ಹಿಂಗೆ. ಆಮೇಲೆ ಇವಾಗ ನೋಡಿ, ಎಲ್ಲರೂ ಲೋ ಕ್ಲಾಸಲ್ಲೇ ಇರ್ತಾರೆ, ನಾರ್ಮಲ್ ಫ್ಯಾಮಿಲಿಯಾಗಿರ್ತಾರೆ. ಒಬ್ಬರು ಯಾರಾದರೂ ಫಾರಿನ್ಗೆ ಹೋದರೆ ಸಾಕು, ಇಲ್ಲಿ ಎಲ್ಲರೂ ಲಕ್ಸುರಿಯಾಗಿ ಬಾಳ್ತಾ ಇರ್ತಾರೆ. ಇಲ್ಲಿ ಏನು ಆ್ಯಟಿಟ್ಯೂಡ್, ಇವ್ರು ಗಾಡಿ ತೊಗೊಳ್ಳೋದೇನು, ಡ್ರೆಸ್ ಮಾಡ್ಕೊಳ್ಳೋದೇನು, ಇವ್ರು ಹೋಗೋ ಸ್ಟೈಲ್ ಏನು, ಬರೋ ಸ್ಟೈಲ್ ಏನು, ಕನ್ನಡಿ ಹಾಕೋದೇನು. ಹೆಂಗೆ ಫ್ಯಾಮಿಲಿಯಲ್ಲಿ ಒಬ್ಬರು ಫಾರಿನ್ಗೆ ಹೋದರು, ಒಬ್ಬರು ಫಾರಿನ್ಗೆ ಓದೋದ್ರಿಂದ ಹೋಲ್ ಫ್ಯಾಮಿಲಿ ಆರ್ ಎಂಜಾಯಿಂಗ್. ನಾನೇನು ಹೇಳ್ತೀನಿ ಅಂದರೆ, ಒಬ್ಬರ ಮುಖಾಂತರ, ಒಬ್ಬರಿಂದ, ನಿನ್ನಿಂದ ನಿನ್ನ ಮಕ್ಕಳೆಲ್ಲ ಚೆನ್ನಾಗಿರ್ತಾರೆ, ನಿನ್ನಿಂದ ನಿನ್ನ ಫ್ಯಾಮಿಲಿ ಚೆನ್ನಾಗಿರ್ತಾರೆ, ನಿನ್ನಿಂದ ದೇವರು ನಿಮ್ಮ ಕುಟುಂಬನ ಕಾಪಾಡ್ತಾರೆ. ಸೊ ಈ ನಂಬಿಕೆ ಯಾವಾಗ ಹೆಂಗೆ ಬರುತ್ತೆ ಅಂದರೆ, ದೇವ್ರು ಯಾರು ಅಂತ ಗೊತ್ತಾದ್ರೇ ನಂಬಿಕೆ ಬರೋದು. ಸೊ ನಿಮಗೆ ನಿಮ್ಮೊಳಗಡೆ ನಂಬಿಕೆ ಬರಬೇಕು ಅಂದರೆ, ಡೋಂಟ್ ಫೈಟ್ ವಿತ್ ಫೇತ್, ಫೈಟ್ ವಿತ್ ಯುವರ್ ನಾಲೆಡ್ಜ್. ಪ್ರೈಸ್ ದಿ ಲಾರ್ಡ್. ಡೋಂಟ್ ಫೈಟ್ ವಿತ್ ಫೇತ್, ಫೈಟ್ ವಿತ್ ಯುವರ್ ನಾಲೆಡ್ಜ್. ನನಗೆ ನಂಬಿಕೆ ಬರಬೇಕು ದೇವ್ರೆ, ನನಗೆ ನಂಬಿಕೆ ಬರಬೇಕು ದೇವ್ರೆ, ಯೇಸುವಿನ ನಾಮದಲ್ಲಿ ನಾನು ನಂಬೇಕು ದೇವ್ರೆ. ಇಂಥ ಪ್ರಾರ್ಥನೆ ಎಲ್ಲ ಕೆಲ್ಸಕ್ಕಾಗಲ್ಲ. ನೀನು ದೇವ್ರ ಬಗ್ಗೆ ತಿಳ್ಕೊಳ್ತಾ ಈ ಥರ ಕಿರ್ಚಾಡೋದು, ಕೂಗಾಡೋದು, ಅದೆಲ್ಲ ಹೊರಟೋಗುತ್ತೆ. ದೇವ್ರೇ ಇದೆಲ್ಲ ಹೊರಟೋಗ್ಬಿಡುತ್ತೆ. ಕೂಲಾಗಿ ಕಾಮಾಗಿರ್ತೀರ, ಸ್ಟೈಲಾಗಿ ಹೋಗ್ತೀರ, ಸ್ಟೈಲಾಗಿ ಬರ್ತೀರ. ಯಾವಾಗ ಗೊತ್ತಾ? ನೀನು ಪ್ರೇಯರ್ ಮಾಡೋದ್ರಿಂದಲ್ಲ, ದೇವ್ರು ಯಾರು ಅಂತ ತಿಳ್ಕೊಳ್ಳೋದ್ರಲ್ಲಿ. ಪ್ರೈಸ್ ದಿ ಲಾರ್ಡ್. ಸೊ ನನ್ನೊಳಗಡೆ ನಂಬಿಕೆ ಬರ್ಸೋದಕ್ಕೆ ಅದಕ್ಕಾಗಿ ಎಕ್ಸ್ಟ್ರಾ ಪ್ರೇಯರ್ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ನನ್ನೊಳಗಡೆ ನಂಬಿಕೆ ಬರ್ಸ್ಕೊಳ್ಳೋದಕ್ಕೆ ನಾನು ಎಕ್ಸ್ಟ್ರಾ ಏನಾದರೂ ಫಾಸ್ಟಿಂಗ್ ಮಾಡಿ, ದೇವರೇ ಇವತ್ತು ನನ್ನೊಳಗಡೆ ನೋಡಿ, ಇದೆಲ್ಲ ನೀವು ಮಾಡಬೇಕಾದಂಥ ಅವಶ್ಯಕತೆಯೇ ಇಲ್ಲ. ನಿಮ್ಮೊಳಗಡೆ ನಂಬಿಕೆ ಬರಬೇಕು ಅಂದರೆ ಆತನ ಯಾರು ಅಂತ ತಿಳ್ಕೊಂಬಿಡಿ. ಫಸ್ಟ್ ಅದು ಹೆಂಗೆ ತಿಳ್ಕೊಳ್ಳೋದು? ಅದೇ ನಾನು ಮಾತಾಡ್ತಾ ಇದ್ದೀನಲ್ಲ. ಪ್ರೈಸ್ ದಿ ಲಾರ್ಡ್. ಡೈಲಿ ತಿಳ್ಕೊಳ್ಳಿ, ಡೈಲಿ ಯೂಟ್ಯೂಬಲ್ಲಿ ನೋಡಿ, ಡೈಲಿ ವಾರ ಮೆಸೇಜನ್ನು ಕೇಳಿ. ಅದನ್ನು ಕೇಳ್ತಾ ನಿಮ್ಮೊಳಗಡೆ ನಂಬಿಕೆ ಬರುತ್ತೆ ಹೊರತು ನೀವು ಪ್ರೇಯರ್ ಮಾಡೋದ್ರಿಂದ, ಫಾಸ್ಟಿಂಗ್ ಮಾಡೋದ್ರಿಂದ ನಿಮ್ಮೊಳಗಡೆ ನಂಬಿಕೆ ಬರೋದಿಲ್ಲ. ಆತನ ಯಾರು? ಸರಿ, ಹಂಗೆ ನೆಕ್ಸ್ಟು 28ನೇ ಅಧ್ಯಾಯಕ್ಕೆ ಬರೋಣ. ಅದೇ ಅಪೊಸ್ತಲರ ಬರೆದ ಪುಸ್ತಕ 28ನೇ ಅಧ್ಯಾಯ. ಇಲ್ಲೊಂದು ಇನ್ಸಿಡೆಂಟ್ ನಡೆಯುತ್ತೆ. 3ನೇ ವಾಕ್ಯದಿಂದ ಓದಮ್ಮ. ಪೌಲನು ಒಂದು ಹೊರೆ ಕಟ್ಟಿಗೆಯನ್ನು ಕೂಡಿಸಿ ಬೆಂಕಿಯ ಮೇಲೆ ಹಾಕಲು ಆ ಕಾವಿನ ದೆಸೆಯಿಂದ ಒಂದು ಹಾವು ಹೊರಗೆ ಬಂದು ಅವನ ಕೈಯನ್ನು ಬಿಗಿಯಾಗಿ ಹಿಡ್ಕೊಂಡ್ಬಿಡ್ತು ಒಂದು ಹಾವು. ನೋಡಿ, ಎಲ್ಲರೂ ಏನೋ ಮಾತಾಡ್ತವ್ರೆ, ಇವನು ಸರಿ ಇಲ್ಲ ಅಂತವ್ರೆ. ದೇವ್ರು ನೋಡಿ ಇವನು ಪಾಡಿಗೆ ಏನು ಮಾಡ್ತಾನೆ ಗೊತ್ತಾ? ಸುತ್ಕೊಂಡಿರೋ ಹಾವನ್ನ ಎತ್ತು ಹಂಗೆತ್ತಿ ಹಂಗೆ ಬೆಂಕಿಗೆ ಹಾಕ್ತಾನೆ. ನೋಡಿ, ಬೆಂಕಿಯೊಳಗೆ ಜಾಡಿಸಿ ಬಿಟ್ಟನು, ಅವನಿಗೆ ಏನೂ ಕೇಡಾಗಲಿಲ್ಲ. ಇವನು ಬಾತು ಹೋದಾನು, ಇಲ್ಲವೇ ಅಕಸ್ಮಾತಾಗಿ ಸತ್ತು ಬಿದ್ದಾನು ಎಂದು ಅವರು ನೋಡಿಕೊಂಡೇ ಇದ್ರು. ನಮ್ಮ ಜೊತೆಲಿರೋರು ಹೆಂಗೆ ಯಾವಾಗಪ್ಪ ಇವನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಾನೆ, ಯಾವಾಗಪ್ಪ ಇವ್ರ ಮನೆಗೆ ಏನಾದರೂ ಒಂದು ಬರುತ್ತಾ, ಏನಾದರೂ ನೋಡಿ. ಎಲ್ಲರೂ ನಿಮ್ಮ ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ, ಆದರೆ ಒಳಗಡೆ ಇನ್ನೂ ಚೆನ್ನಾಗಿ ಅವನಲ್ಲ ಅನ್ನೋದೇ ಇರುತ್ತೆ. ಪಾಸ್ಟರ್, ನಮ್ಮ ಮನೆಯವರು ನಮ್ಮ ಅಣ್ಣ ತಮ್ಮದಿರಲ್ಲ, ಹಂಗಿಲ್ಲಪ್ಪ. ದೇವ್ರಿಗೆ ಸ್ತೋತ್ರ, ನಿಮಗಿರೋ ಇಂಥ ಒಂದು ಅಣ್ಣನಿಗೆ ತಮ್ಮನಿಗೆ ನಾನು ದೇವ್ರಿಗೆ ಸ್ತೋತ್ರ ಮಾಡ್ತೀನಿ. ಗಾಡ್ ಬ್ಲೆಸ್ ಯು ಆಲ್. ಆದರೆ ಸಾಧಾರಣವಾಗಿ ಎಲ್ಲರ ಮನಸ್ಸಲ್ಲಿ ಹೆಂಗಿರುತ್ತೆ ಗೊತ್ತಾ? ಏನು ಇವನು ಮಾತ್ರ ಚೆನ್ನಾಗವನೆ, ಇವನಿಗೆ ಮಾತ್ರ ಯಾವುದು ಕಾಯಿಲೆ ಬಂದಿಲ್ವಲ್ಲ, ಇವನಿಗೆ ಮಾತ್ರ ಏನೂ ಆಗಿಲ್ವಲ್ಲ. ಸೊ ಜನ ನಾವು ಬೀಳೋದಕ್ಕೆ ಕಾಯ್ತಾ ಇರ್ತಾರೆ. ಕೆಲಸದಿಂದ ಕೆಲಸ ಎತ್ಬಿಟ್ರೆ ಕೆಲಸ ಹೋಯ್ತಾ, ಅಯ್ಯೋ ಕೆಲಸ ಹೋಯ್ತಾ ಮನಸ್ಸಲ್ಲಿ ಬೇಕು ನಿನಗೆ.
ಸೊ ಅಲ್ಲಿರೋರೆಲ್ಲ ಏನು ಹೇಳಿದ್ರು ಗೊತ್ತಾ, ಇವನೇನು ಪಾಪ ಮಾಡಿದ್ನೋ ದೇವ್ರು ನೋಡಿ ಸರಿಯಾಗಿ ಶಿಕ್ಷಿಸಿದ್ರು. ಸೊ ಇವನು ಬಾತು ಹೋದಾನು, ಇಲ್ಲವೇ ಅಕಸ್ಮಾತ್ ಆಗಿ ಸತ್ತು ಬಿದ್ದಾನು ಎಂದು ಅವರು ನೋಡಿಕೊಂಡೇ ಇದ್ರಂತೆ. ಇವಾಗ ಬೀಳ್ತಾನೆ ಅಂತ ಬಹಳ ಹೊತ್ತು ನೋಡಿಕೊಂಡಿದ್ದ ಮೇಲೆ ಅವನಿಗೆ ವಿಕಾರವೇನೂ ಆಗಲಿಲ್ಲವೆಂದು ಕಂಡು, ಏನೂ ಆಗಲಿಲ್ಲ. ಏನೂ ಆಗದೆ ಇರೋದಕ್ಕೆ ಪೌಲನ್ ಏನು ಮಾಡ್ದ, ಹಾವು ಕಚ್ಬಿಡ್ತು. ಪೌಲನ್ ಏನು ಮಾಡ್ದ, ಏನು ಆಶ್ಚರ್ಯ ಗೊತ್ತಾ, ಹಾವು ಕಚ್ಚಿದ ಪೌಲ್ ಪ್ರೇಯರೇ ಮಾಡಿಲ್ಲ. ಇವಾಗ ಹಾವು ಕಚ್ಬಿಟ್ರೆ ನಾವೇನು ಮಾಡ್ತೀವಿ, ಯೇಸು ಕ್ರಿಸ್ತನ ನಾಮದಲ್ಲಿ ವಿಷವೆಲ್ಲ ಬರಲ್ಲಪ್ಪ, ಯೇಸುವಿನ ನಾಮದಲ್ಲಿ. ನೋಡಿ, ಪೌಲನು ಪ್ರೇಯರೇ ಮಾಡಲಿಲ್ವಂತೆ. ಹಾವು ಕೈಯಲ್ಲಿ ಕಚ್ಚಿದ್ದು ಅಂದರೆ ಹಿ ನೋಸ್ ಈಸ್ ಡಿಸ್ಟಿನಿ. ನಾನೇನು ಹೇಳ್ತೀನಿ ಅಂದರೆ, ನಿಮ್ಮನ್ನು ದೇವರು ಎಲ್ಲಿಗೆ ನಡೆಸ್ತಾರೆ ಅಂತ ನಿನಗೆ ಗೊತ್ತಾಗ್ಬಿಟ್ರೆ, ದೇವ್ರು ನಿನ್ನ ಜೊತೆ ಇದ್ದಾರೆ ಅಂತ ಗೊತ್ತಾಗ್ಬಿಟ್ರೆ ಓವರ್ ಪ್ರೇಯರ್ ಇರೋದಿಲ್ಲ. ಹಾವು ಕಚ್ಚಿದ್ರೆ ಪ್ರೇಯರ್ ಮಾಡಬಾರ್ದಾ? ಪೌಲನ್ ಪ್ರೇಯರೇ ಮಾಡಲಿಲ್ಲ ಅಂದಮೇಲೆ ಯೋಚನೆ ಮಾಡಿ ನೋಡಿ, ಹಾವು ಕಚ್ಚಿದ್ರು ವಿಷ ನನಗೆ ಹತ್ತಲ್ಲ ಅನ್ನೋ ಧೈರ್ಯ ಹೆಂಗಿತ್ತು ಅಂದರೆ, ನಾನು ನಂಬಿರುವ ಆತನನ್ನು ಬಲ್ಲೇನು. ಹಾವೇ ಕಚ್ಚಿದ್ರು ನನಗೆ ಗೊತ್ತು ನಾನು ಸಾಯಲ್ಲ ಅಂತ. ಯಾಕೆ ಗೊತ್ತಾ, ನಾವು ಈ ಲೋಕಕ್ಕೆ ಅಕಸ್ಮಾತ್ತಾಗಿ ಹುಟ್ಟಿದವರಲ್ಲ, ಒಂದು ಪರ್ಪಸ್ಗಾಗಿ ಹುಟ್ಟಿರೋರು. ಅಂಡರ್ಸ್ಟ್ಯಾಂಡ್ ದಿಸ್. ಈ ಲೋಕದಲ್ಲಿ ನಾನು ನೀವು ಅಕಸ್ಮಾತ್ತಾಗಿ ಹುಟ್ಟಿರೋರಲ್ಲ, ಒಂದು ಉದ್ದೇಶದಿಂದ ದೇವರು ನನ್ನನ್ನು ನಿಮ್ಮನ್ನು ಈ ಲೋಕಕ್ಕೆ ಬರಮಾಡಿದ್ದಾರೆ. ಸೊ ಅದನ್ನು ಫುಲ್ಫಿಲ್ ಮಾಡೋದಕ್ಕೆ, ಅದನ್ನು ಪೂರೈಸೋದಕ್ಕೆ ನನಗಿಟ್ಟಿರೋ ಪ್ರಾಜೆಕ್ಟು, ನಿಮಗಿಟ್ಟಿರೋ ಪ್ರಾಜೆಕ್ಟು ನೆರವೇರಿಸಬೇಕು. ಅದು ನೆರವೇರೋವರೆಗೂ ಎಷ್ಟೋ ಸಾರಿ ಆಕ್ಸಿಡೆಂಟ್ ಬಂತು, ಎಷ್ಟೋ ಸಾರಿ ಬಸ್ಸಲ್ಲಿ ಸಾಯ್ಬೇಕಾಗಿತ್ತು, ಎಷ್ಟೋ ಸಾರಿ ಗಾಡಿಯಲ್ಲಿ ಸ್ಕಿಡ್ ಆಯಿತು. ಆವಾಗಿಂದ ಇವಾಗಿನವರೆಗೂ ಎಷ್ಟು ಸತಿ ಬಿದ್ದರೂ ಹಂಗೆ ಕಲ್ಲಾಗಿ ನಿಂತಿದ್ದೀವ. ಯಾಕೆ ಗೊತ್ತಾ, ನೀನು ಸ್ಟಂಟ್ ಮ್ಯಾನ್ ಅಂತಲ್ಲ. ಎಷ್ಟು ಸತಿ ಬಿದ್ದರು ದೇವದೂತರುಗಳು ನಿನ್ನನ್ನು ಹಾಗೇ ಮತ್ತೆ ಎತ್ತಿ ನಿಲ್ಲಿಸ್ತಾರೆ. ಎಷ್ಟು ಸತಿ ನೀನು ಬಿದ್ದರು ಮತ್ತೆ ಎತ್ತಿ ನಿನ್ನ ನಿಲ್ಲಿಸ್ತಾರೆ. ಯಾಕೆ ಗೊತ್ತಾ, ಯು ಹ್ಯಾವ್ ಟು ಅಕಂಪ್ಲಿಷ್ ದ ಪ್ರಾಜೆಕ್ಟ್ ಆನ್ ದಿಸ್ ಅರ್ತ್. ನನ್ನ ಮುಖಾಂತರ ದೇವ್ರು ನಡೆಸಬೇಕು ಅಂತ ಇಟ್ಟಿರೋದನ್ನು ನಾನು ನೆರವೇರಿಸಲೇಬೇಕು. ಆಮೇಲೆ ಎಷ್ಟೋ ಸಾರಿ ಆಕ್ಸಿಡೆಂಟಲ್ಲಿ ಸಾಯ್ಬೇಕಾಯ್ತು, ಎಷ್ಟೋ ಸಾರಿ ಡಾಕ್ಟ್ರುಗಳು ಏನೇನೋ ಹೇಳಿದ್ರು, ಎಷ್ಟೋ ಸಾರಿ ಎಷ್ಟು ಜನ ಮಂತ್ರ ಮಾಡಿರ್ಬೋದು, ಎಷ್ಟು ಜನ ಇವನು ಸಾಯಬೇಕು ಅಂತ ಎಷ್ಟು ಜನ ಶಾಪ ಹಾಕಿರ್ಬೋದು. ಅದ್ರ ಎಲ್ಲದಕ್ಕೂ ಮೇಲೆ ನಿಂತಿದ್ದೀನಿ. ಯಾಕತ್ತಾ, ಚೋಸನ್. ನನ್ನನ್ನು ನಿಮ್ಮನ್ನು ದೇವರು ಆರಿಸ್ಕೊಂಡಿದ್ದಾರೆ. ದೇವರ ಬೀಜ, ದೇವರ ಜೀವ, ದ ಸೀಡ್ ಆಫ್ ಗಾಡ್ ಈಸ್ ಇನ್ಸೈಡ್ ಮೀ ಆ್ಯಂಡ್ ಯು. ಈ ಟಾಪಿಕ್ಗೆ ಹಂಗೆ ಹೋಗ್ತೀನಿ, ಸೀಡ್ ಆಫ್ ಗಾಡಿಗೆ ಇವಾಗ ಹೋಗ್ತೀನಿ. ಓಕೆ, ಈಗ ಸತ್ಯವೇದ ಹೇಳುತ್ತೆ, ಇವನು ಹಾವು ಕಚ್ಚಿದ್ರೂ ಪ್ರೇಯರೇ ಮಾಡಲಿಲ್ಲ. ನೋಡಿ, ಎಲ್ಲನೂ ಪ್ರೇಯರ್. ನೋಡಿ, ಕೆಲವ್ರು ಏನು ಹೇಳ್ತಾ ಗೊತ್ತಾ, ಎಲ್ಲ ಪ್ರೇಯರ್ ಮಾಡಿ ಎಲ್ಲನೂ ಪ್ರೇಯರ್ ಅಲ್ಲ. ಕೆಲವೊಂದಕ್ಕೆಲ್ಲ ಪ್ರೇಯರೇ ಬೇಕಾಗಿಲ್ಲ, ನಿನ್ನೊಳಗಡೆ ಧೈರ್ಯ ಇದ್ದರೆ ಸಾಕು. ಏನು ಪಾಸ್ಟರ್ ನೀವು ಪ್ರಾರ್ಥನೆಗೆ ಅಗೇನ್ಸ್ಟಾಗಿ ಮಾತಾಡ್ತಾ ಇದ್ದೀರಾ? ಸುಮ್ಮನೆ ಪ್ರೇಯರ್ ಮಾಡಬೇಡಪ್ಪ. ಸುಮ್ಮನೆ ನೀನು ಪ್ರೇಯರ್ ಮಾಡೋದೇ ತೋರಿಸುತ್ತೆ ನಿನಗೆ ಎಷ್ಟು ಅಪನಂಬಿಕೆ ಐತೆ ಅಂತ. ಪ್ರೇಯರ್ ಮಾಡಿದ್ರೆ ದೇವರೇ ಇದು ಮಾಡು ಅದು ಮಾಡಲ್ಲ, ನೀನೆಲ್ಲ ಮಾಡಿದಕ್ಕಾಗಿ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಎಂಜಾಯ್ ದ ಪ್ರೆಸೆನ್ಸ್ ಆಫ್ ಗಾಡ್. ಸೇ ಥ್ಯಾಂಕ್ ಯು ಲಾರ್ಡ್. ದೇವ್ರಿಗೆ ಸ್ತೋತ್ರ ಮಾಡಿ, ಥ್ಯಾಂಕ್ ಯು ಮಾಡಿ. ದೇವರೇ ಅಪ್ಪ, ಎಲ್ಲ ಪರಿಸ್ಥಿತಿಗಳನ್ನು ಬದಲಾಯಿಸುವಂಥ ದೇವರು ನನ್ನ ಜೊತೆ ಇರೋದಕ್ಕಾಗಿ ಸ್ತೋತ್ರ. ಎಲ್ಲನೂ ಚೇಂಜ್ ಆಗುತ್ತೆ, ಎಲ್ಲ ಸಿಚುವೇಶನ್ ಚೇಂಜ್ ಆಗುತ್ತೆ, ನನ್ನ ಫೈನಾನ್ಸ್ ಚೇಂಜ್ ಆಗುತ್ತೆ, ಸಾಲ ಚೇಂಜ್ ಆಗುತ್ತೆ, ಶರೀರದಲ್ಲಿರುವ ಕಾಯಿಲೆಗಳು ಚೇಂಜ್ ಆಗುತ್ತೆ ಅಂತ ದೇವ್ರಿಗೆ ಸುಮ್ಮನೆ ಸ್ತೋತ್ರ ಮಾಡಿ ನಂಬಿಕೆ ಹೇಳಿರಿ. ಸುಮ್ಮನೆ ಕಿರ್ಚಾಡೋದು, ಬೀಡಾಡೋದು, ದೇವರೇ 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 ಅನ್ನೋದೆಲ್ಲ ಪ್ರೇಯರಲ್ಲಿ ನಾವು ಪ್ರಾರ್ಥನೆ ವೀರರಲ್ಲ. ಹಾವು ಕಚ್ಚಿದ್ರು ಪ್ರೇಯರೇ ಮಾಡಿಲ್ಲ. ಇವತ್ತು ಒಂದು ವಿಶ್ವಾಸಿನೋ ಇಲ್ಲ ಬೇರೆ ಯಾರಿಗಾದ್ರೂ ಹಾವು ಕಚ್ಚಿಬಿಟ್ಟಿದ್ರೆ ಏನು ಮಾಡ್ತಾಯಿದ್ರು ನೋಡಿ. ಏನು ಬೇಡ, ಪೌಲು ಶೀಲಾ ಇವ್ರನ್ನ ಎಲ್ಲ ಹಾಕಿದ್ರು, ಸೆರೆಮನೆಯಲ್ಲಿ ಹಾಕಿದ್ರು. ಸೆರೆಮನೆಯಲ್ಲಿ ಹಾಕಿದ ಮೇಲೆ ಇವ್ರೇನು ಮಾಡಬೇಕು?
ಪ್ರೇಯರ್ ಮಾಡಬೇಕು. ದೇವರೇ ಯಾವಾದ್ರು ಇವ್ರೇನು ಮಾಡ್ತಾಯಿದ್ರು? ಆಡ್ತಾಯಿದ್ರು. ಯಾರಿಗೆ ಹಾಡು ಬರೋದು? ಜಾಲಿಯಾಗಿರೋರಿಗೆ ಹಾಡು ಬರೋದು. ನೀವು ಮೂಡ್ ಆಪಲ್ಲಿ ಹಾಡು ನೋಡಿ, ಏನೋ ಒಂದು ಟೆನ್ಷನಲ್ಲಿ ಬಂದಿತ್ತು, ಎಲ್ಲರೂ ಆಡ್ತಾಯಿರ್ತಾರೆ, ನೀವು ಮಾತ್ರ ಹಿಂಗೆ ಕೂತಿರ್ತಾರೆ, ಗೊತ್ತಾ ಟೆನ್ಷನು. ಇಲ್ಲಿ ಯಾರು ಗೊತ್ತು ಆಡೋಕ್ಕಾಗೋದು? ಸಂತೋಷವಾಗಿರೋರು ಮಾತ್ರನೇ ಆಡೋಕ್ಕಾಗೋದು, ಜಾಲಿಯಾಗಿದ್ದರೆ ಮಾತ್ರನೇ ಆಡೋಕ್ಕಾಗೋದು. ಸೊ ಇವನು ಎಷ್ಟು ಜಾಲಿಯಾಗಿದ್ದಿದ್ರೆ ಸೆರೆಮನೆಯಲ್ಲಿ ಸರಪಣಿಯನ್ನು ಬೇಡಿಯನ್ನೆಲ್ಲ ಹಾಕೋಡೆ ಇವನು ಜಾಲಿಯಾಗಿ ಆಡ್ತಾವನೆ ಅಂದರೆ ಯೋಚನೆ ಮಾಡಿ ನೋಡಿ. ಪ್ರೈಸ್ ಲಾರ್ಡ್. ಇದೇ ಜೈಲಲ್ಲಿ ನಮ್ಮ ಪಾಸ್ಟರ್ ಪೆಂಟೆಕೋಸ್ಟಲ್ ಪಾಸ್ಟರ್ಸ್ನ ಹಾಕಿದರೆ ಫಾಸ್ಟಿಂಗ್ ಪ್ರೇಯರ್ ಇಟ್ಟಿರೋರು ಒಳಗಡೆ. ನಾವೆಲ್ಲರೂ ಏಕಮನಸ್ಸಾಗಿ ಉಪವಾಸದಿಂದ ಪ್ರಾರ್ಥನೆ ಮಾಡೋಣ, ದೇವರು ಇವತ್ತೊಂದು ಅದ್ಭುತ ಮಾಡಲಿ ಅಂದ್ಬಿಟ್ಟು ನಾವೆಲ್ಲ ಪ್ರೇಯರ್ ಮಾಡೋಣ ಅಂತ. ಇವ್ನು ನೋಡಿ ಆಡ್ತಾವ್ನು ಜಾಲಿಯಾಗಿ. ನಾನೇನು ಹೇಳ್ತೀನಿ ಅಂದರೆ, ಫಾಸ್ಟಿಂಗು, ಪ್ರಾರ್ಥನೆ ಇದೆಲ್ಲ ನಿನಗೆ ನಂಬಿಕೆ ಐತೆ ಅಂತ ತೋರಿಸ್ತಾ ಇಲ್ಲ, ನಿನಗೆ ಎಷ್ಟು ಭಯ ಐತೆ ಅಂತ ತೋರಿಸ್ತೈತೆ. ಅದಕ್ಕೆ ಫಾಸ್ಟಿಂಗ್ ಮಾಡೋದು ಬೇಡವಾ, ಪ್ರಾರ್ಥನೆ ಮಾಡೋದು ಬೇಡವಾ ಅಂತ ನಾನು ಹೇಳಿದ್ನಾ? ಏನಕ್ಕೆ ಮಾಡಬೇಕು ಗೊತ್ತಾ? ದೇವರೆಲ್ಲ ಮಾಡಿದ್ರಪ್ಪ. ಆಮೆನ್. ನೋಡಿ, ನಮ್ಮ ಪ್ರಾರ್ಥನೆಯಲ್ಲಿ ಮುಕ್ಕಾಲು ಭಾಗ ಪ್ರಾರ್ಥನೆ ಬೇರೆ ಥ್ಯಾಂಕ್ಸ್ ಹೇಳ್ಬೇಕು ದೇವರಿಗೆ. ಸ್ತೋತ್ರಪ್ಪ, 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 ಸ್ತೋತ್ರಪ್ಪ. ದೇವರೇ ನೀನೆಷ್ಟು ಒಳ್ಳೆಯವರು, ದೇವರೇ ನೀನೆಷ್ಟು ಒಳ್ಳೆ ದೇವರು ಅಪ್ಪ, ನೀನು ಸರ್ವಶಕ್ತನೋ, ನಿನ್ನ ಥರ ದೇವರು ಎಲ್ಲೂ ಇಲ್ಲಪ್ಪ. ದೇವರೇ ನಿನ್ನ ಥರ ಒಳ್ಳೆಯವರು ಈ ಲೋಕದಲ್ಲಿ ಒಬ್ಬರೂ ಇಲ್ಲಪ್ಪ. ದೇವರೇ ನನ್ನ ಜೀವನನೇ ನೀನು ಚೇಂಜ್ ಮಾಡಿದ್ದೆಲ್ಲಪ್ಪ. ಈ ರೀತಿ ನಮ್ಮ ಪ್ರಾರ್ಥನೆ ಕನ್ವರ್ಟ್ ಆಗಬೇಕು. ದೇವರೇ ಹೇಗಾದರೂ ಒಂದು ಅದ್ಭುತ ಮಾಡಪ್ಪ. ದೇವರೇ ನನ್ನಂಗೆ ಕ್ಷಮಿಸಪ್ಪ. ದೇವರೇ ನನ್ನ ಪಾಪಗಳನ್ನೆಲ್ಲ ತೊಳಿಯಪ್ಪ. ಪೌಲನ ಲೈಫಲ್ಲಿ ಅವನು ಹಾಡೋದಕ್ಕೆ ಕಾರಣ ಏನಂದರೆ, ಹಿ ವಾಸ್ ಹ್ಯಾಪಿ. ಯಾಕೋದಾ? ಇವನು ಜೈಲಿಗೆ ಹೋಗಿದ್ದು ಒಂದು ಉದ್ದೇಶ ಆಯಿತು. ಯಾಕೋದಾ? ಈ ಹ್ಯಾಡ್ ಟು ಮೀಟ್ ಜೈಲರ್. ಇವನು ಅಲ್ಲಿ ಸೆರೆಮನೆಗೆ ಹೋಗಿದ್ದೇನು ಗೊತ್ತಾ? ಅಲ್ಲಿ ಜೈಲರ್ನ ನೋಡಬೇಕಾಯಿತು, ಅಲ್ಲಿ ಪ್ರೀಚ್ ಮಾಡಬೇಕಾಗಿತ್ತು, ಅಲ್ಲಿ ರಕ್ಷಣೆ ಹೊಂದಬೇಕಾಯ್ತು. ನೋಡಿ, ಅಲ್ಲಿ ಒಬ್ಬನ ಆ ಫ್ಯಾಮಿಲಿ ರಕ್ಷಣೆ ಹೊಂದಿ ಹೋಲ್ ಫ್ಯಾಮಿಲಿ ಬ್ಯಾಪ್ಟಿಸಮ್ ತೊಗೊಳಕ್ಕೆ ರೆಡಿ ಆದ್ರು ಅವತ್ತು ನೈಟು. ಸೊ ಇವನಿಗೆ ಇದು ಫಸ್ಟೇ ಗೊತ್ತಿತ್ತು, ಅದಕ್ಕೆ ಹಾಡು. ಸೊ ನಿಮ್ಮ ಲೈಫಲ್ಲಿ ಬರೋ ಕಷ್ಟ ಅಲ್ಲ, ಒಂದು ದಿನ ಬೇರೊಬ್ಬರಿಗೆ ಟೆಸ್ಟ್ ಮನಿಯಾಗಿ ಚೇಂಜ್ ಆಗುತ್ತೆ. 1 John 3:9. 1 ಯೋಹಾನನ ಬರೆದ ಪುಸ್ತಕ 3ನೇ ಅಧ್ಯಾಯ 9ನೇ ವಾಕ್ಯ ಓದೋಣ. ದೇವರಿಂದ ಹುಟ್ಟಿದವನು ಪಾಪ ಮಾಡನು, ದೇವರ ಜೀವವು ಅವನಲ್ಲಿ ನೆಲೆಗೊಂಡಿದೆ. ದೇವರ ಜೀವವು ಅವನಲ್ಲಿ ನೋಡಿ, ಯಾವಾಗ ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಡ್ಬಿಟ್ರೋ ಅವತ್ತೇ ದೇವರ ಜೀವ, ಅಂದರೆ ಕನ್ನಡದಲ್ಲಿ ದೇವರ ಜೀವ ಅಂತ ಬರುತ್ತೆ, ಇಂಗ್ಲೀಷಲ್ಲಿ ಆ್ಯಂಪ್ಲಿಫೈಡಲ್ಲಿ ಹಾಕಮ್ಮ ನೋಡಿ. ಸತ್ಯವೇದ ಈ ರೀತಿ ಹೇಳುತ್ತೆ, ಗಾಡ್ಸ್ ನೇಚರ್ ಅಬೈಡ್ಸ್ ಇನ್ ಹಿಮ್, ಇಸ್ ಪ್ರಿನ್ಸಿಪಲ್ ಲೈಫ್, ದ ಡಿವೈನ್ ಸ್ಪರ್ಮ್ ರಿಮೈನ್ಸ್ ಪರ್ಮನೆಂಟ್ಲಿ ವಿತ್ ಇನ್ ಹಿಮ್. ಸ್ಪರ್ಮ್ ರಿಮೈನ್ಸ್ ಇನ್ ಹಿಮ್. ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಡಿರೋ ಎಲ್ಲರೊಳಗೆ ಏನಿದೆ ಅಂತೆ? ಜೀವ, ದೇವರ ಜೀವ. ಅಂದರೆ ಸ್ಪರ್ಮ್, ಬೀಜ, ದೇವರ ಬೀಜ. ಆ ಸ್ಪರ್ಮ್ ಅವನೊಳಗಡೆ ಇದೆ. ನೋಡಿ, ಆದಿಕಾಂಡ ಬರೆದ ಪುಸ್ತಕ 1ನೇ ಅಧ್ಯಾಯ 21. ದ ಬುಕ್ ಆಫ್ ಜೆನಿಸಿಸ್ ಚಾಪ್ಟರ್ 1 ವರ್ಸ್ 21. ನೋಡಿ, ಸಕಲ ವಿಧವಾದ ಪಕ್ಷಿಗಳನ್ನು ಅವುಗಳ ಜಾತಿಗನುಸಾರವಾಗಿ ಉಂಟು ಮಾಡಿದನು. ಎಲ್ಲರೂ ಹೇಳಿ, ಜಾತಿಗನುಸಾರವಾಗಿ. ಸೊ ಜಾತಿಯಾಗಿ ದೇವರು ಸೃಷ್ಟಿ ಮಾಡಿದ್ರು. ಎಲ್ಲರೂ ಹೇಳಿ, ಹೌದು ಪಾಸ್ಟರ್, ನಾನು ಆ ಜಾತಿ ಈ ಜಾತಿ ಅಂದರೆ ಅಷ್ಟೇ, ಇದು ಬೇರೆ ಜಾತಿ. ಪಾಸ್ಟರ್ ನಾವು ಈ ಜಾತಿನ, ನಾವು ಆ ಜಾತಿನ? ದೇವರು ಹೇಳ್ತಾ ಇರೋದು ಬೇರೆ ಬೇರೆ ಜಾತಿ ಬಗ್ಗೆ, ಅಕಾರ್ಡಿಂಗ್ ಟು ಇಟ್ಸ್ ಕೈಂಡ್. ನೆಕ್ಸ್ಟ್ ವರ್ಸ್ 24. ಮತ್ತು ದೇವರು ಭೂಮಿಯಿಂದ ಜೀವ ಜಂತುಗಳು ಉಂಟಾಗಲಿ, ಪಶು ಕ್ರಿಮಿಗಳು, ಕಾಡು ಮೃಗಗಳು ತಮ್ಮ ತಮ್ಮ ಜಾತಿಗನುಸಾರವಾಗಿ ಹುಟ್ಟಲಿ ಅಂದನು. ಹಾಗೆಯೇ ಆಯಿತು. ಜಾತಿಗನುಸಾರವಾಗಿ. ಎಲ್ಲರೂ ಹೇಳಿ, ತಮ್ಮ ತಮ್ಮ ಜಾತಿಗೆ. ತಮ್ಮ ತಮ್ಮ ಜಾತಿ. ನಾಯಿ ಜಾತಿ, ಬೆಕ್ಕು ಜಾತಿ, ಸಿಂಹ ಜಾತಿ, ಮೀನುಗಳ ಜಾತಿ. ಸೊ ಅವುಗಳನ್ನು ಜಾತಿಯಾಗಿ ಸೃಷ್ಟಿ ಮಾಡಿದನು. 25. ದೇವರು ಕಾಡು ಮೃಗಗಳನ್ನು, ಪಕ್ಷಿಗಳನ್ನು, ನೆಲದ ಮೇಲೆ ಹರಿದಾಡುವ ಕ್ರಿಮಿ ಕೀಟಗಳನ್ನು ಅವುಗಳ ಜಾತಿಗನುಸಾರವಾಗಿ ಉಂಟು ಮಾಡಿದನು.
ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. ಆತನು ಅದನ್ನು ಒಳ್ಳೆಯದೆಂದು ನೋಡಿದನು. ನೋಡಿ, ಇವಾಗ ನಾನು ಯಾಕೆ ಜಾತಿ ಜಾತಿ ಅಂತ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ಹೇಳ್ತೀನಿ. ದೇವರು ಕಾಡು ಮೃಗಗಳನ್ನು, ಪಶುಗಳನ್ನು, ನೆಲದ ಮೇಲೆ ಹರಿದಾಡುವ ಕ್ರಿಮಿ ಕೀಟಗಳನ್ನು ಅವುಗಳ ಜಾತಿಗನುಸಾರ ಉಂಟು ಮಾಡಿದನು. ಜಾತಿ 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 ಅಂತ ಹೇಳಿ ನೆಕ್ಸ್ಟ್ ಇನ್ನೊಂದು ಜಾತಿ ಬರ್ತೈತೆ. ಫಸ್ಟ್ ಒಂದು ಜಾತಿ, ಆಮೇಲೆ ಎರಡನೇದು ಒಂದು ಜಾತಿ, ಆಮೇಲೆ ಇನ್ನೊಂದು ಜಾತಿ, ಇಲ್ಲಿ ಇನ್ನೊಂದು ಜಾತಿ. ಯಾವುದು? ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಇದು ಯಾವ ಜಾತಿ? ಕೋತಿ ಜಾತಿ ಅಲ್ಲ. ಮನುಷ್ಯ ಕೋತಿಯಿಂದ ಬಂದ ಅಂತ ಹೇಳ್ಬಾರ್ದು. ಇದು ದೇವರ ಜಾತಿ. ಎಲ್ಲರೂ ಹೇಳಿ, ನಾನು ನೀವು ಯಾವ ಜಾತಿ? ನೋಡಿ, ಎಲ್ಲವನ್ನ ಹೇಳಿದನು. ಕಾಡು ಮೃಗಗಳಿಗೆ ಜಾತಿ ಜಾತಿಯಾಗಿ, ಮೀನುಗಳು ಜಾತಿ ಜಾತಿಯಾಗಿ. ನಾನು ಯಾಕೆ ಇದನ್ನು ಓದಿಸ್ತೇವೆ ಗೊತ್ತಾ? ಜಾತಿ ಜಾತಿಯಾಗಿ, ಜಾತಿ ಜಾತಿಯಾಗಿ, ಜಾತಿ ಜಾತಿಯಾಗಿ. ಈಗ 26ನೇ ವಾಕ್ಯದಲ್ಲಿ ಎಲ್ಲನ ಸೃಷ್ಟಿ ಮಾಡಿ ಈಗ ಒಂದು ಜಾತಿ ಬರ್ತೈತೆ. ಆಮೇಲೆ ದೇವರು ನಮ್ಮ ಸಾರೂಪ್ಯದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಇದೇ ಇಂಪಾರ್ಟೆಂಟು. ನಾನು ಯಾಕೆ ಅದನ್ನೆಲ್ಲ ಓದಿಸ್ತೆ ಅಂದರೆ ಇದನ್ನು ನೀವು ತಿಳ್ಕೊಬೇಕು. ಸೊ ಸಿಂಹ ಸಿಂಹ ಜಾತಿ, ಹುಲಿ ಹುಲಿ ಜಾತಿ, ಬೆಕ್ಕು ಬೆಕ್ಕು ಜಾತಿ, ನಾಯಿ ನಾಯಿ ಜಾತಿ. ನಾನು ನೀವು ಯಾವ ಜಾತಿ? ದೇವರ ಜಾತಿ. ಪ್ರೈಸ್ ದಿ ಲಾರ್ಡ್. ಸೊ ದೇವರು ಎಲ್ಲವನ್ನ ಸೃಷ್ಟಿ ಮಾಡಿದ್ರು. ಸೊ ನಮ್ಮ ಕೈಲೂ ಸೃಷ್ಟಿ ಮಾಡೋದಕ್ಕೆ ಆಗುತ್ತೆ. ನಾವು ಸೃಷ್ಟಿ ಮಾಡುವವರು. ಎಲ್ಲರೂ ಹೇಳಿ, ನಾವು ಸೃಷ್ಟಿ ಮಾಡೋರು. ಎಲ್ಲರೂ ಹೇಳಿ, ಏನು ಸೃಷ್ಟಿ ಮಾಡಿದ್ರ? ಇಲ್ಲ, ಕರೆಕ್ಟೇ. ನೋಡಿ, ನಾನೇ 2 ಸೃಷ್ಟಿ ಮಾಡಿದ್ದೀನಿ. ನೋಡಿ, ಸತಿ ನಾನು ಹೇಳಿದೆ, ಪಾಲ್ ಆಂಗಿಚೋಗೆ ದೇವ್ರು ಏನು ಹೇಳಿದ್ರು? ಯಾವುದು ಫಸ್ಟ್ ಅಂದರು? ಫಸ್ಟು ಪಾಲ್ ಆಂಗಿಚೋ ಯಾವುದು ಫಸ್ಟ್ ಅಂದರು? ದೇವರು. 2ನೇದು ಸೇವೆ, 3ನೇದು ಫ್ಯಾಮ್ಲಿ, 4ನೇದು ನಾನು ಅಂತ ಹೇಳಿದ್ರು. ದೇವ್ರು ಏನು ಹೇಳಿದ್ರು? ಫಸ್ಟು ಲೋಕದಲ್ಲಿ ಯಾರು ಫಸ್ಟು? ನೀನಾಗಿದ್ಮೇಲೆ ಸೇವೆ, ಫ್ಯಾಮ್ಲಿ ಎಲ್ಲ. ನೋಡಿ, ಇವತ್ತು ನಾನು ಇರೋದಕ್ಕೇ ಎಲ್ಲರೂ ಇರೋದು. ಇವತ್ತು ನೀವೆಲ್ಲ ಇಲ್ಲಿ ಕುಂತಿದ್ದೀರಾ ಅಂದರೆ ಅದು ನಾನು ಸೃಷ್ಟಿ ಮಾಡಿದ್ದು. ಐ ಕ್ರಿಯೇಟೆಡ್ ದಿಸ್ ಚರ್ಚ್. ನನ್ನ ಸೃಷ್ಟಿಯಲ್ಲೇ QSC, ಬೇಸ್ ಗಿಟಾರ್, ಡ್ರಮ್ಸು, ಕೀಬೋರ್ಡು, ಇಲ್ಲಿರೋರು, TV, AC, ಫ್ಯಾನು, ಇದೆಲ್ಲ ನಾನು ಬಂದಿದ್ದಕ್ಕೆ ನಾನು ಸೃಷ್ಟಿ ಮಾಡಿದ್ದೆ. ಇದೆಲ್ಲ ಇವತ್ತು ನಾನಿಲ್ಲ ಅಂದಿದ್ರೆ ಇದೆಲ್ಲ ಇರ್ತಾ ಇರಲಿಲ್ಲ. ಸೊ ದೇವ್ರು ಹೇಗೆ ಲೋಕನ ಸೃಷ್ಟಿ ಮಾಡಿದ್ರು ಆ ರೀತಿ ನಾನು ಎಲ್ಲರೂ ಈ ಚರ್ಚನ್ನು ಸೃಷ್ಟಿ ಮಾಡಿದ್ದೀನಿ. ಸೊ ದೇವರ ಜೀವ, ದೇವರ ಬೀಜ ನನ್ನೊಳಗಡೆ ಕೆಲಸ ಮಾಡ್ತಾ ಇದೆ. ಸೊ ಇದೇ ದೇವರ ಬೀಜ, ಜೀವ ನಿಮ್ಮೊಳಗಡೆ ಕೆಲಸ ಮಾಡ್ತಾ ಇದೆ. ನೀವು ಯಾವಾಗ ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಬಿಟ್ರೋ ನೀವು ದೇವರ ಮಕ್ಕಳಾಗ್ಬಿಟ್ರಿ. ಹೆಂಗೆ ನೋಡಿ, ಇವಾಗ ನಿಮ್ಮ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಅಂತ ಇಟ್ಕೊಳ್ಳಿ. ಸ್ಕೂಲಲ್ಲಿ ಒಬ್ಬರು ಫಸ್ಟ್ ರ್ಯಾಂಕ್ ತೊಗೊಳ್ತಾರೆ, ಒಬ್ಬರು ಸೆಕೆಂಡ್ ರ್ಯಾಂಕ್ ತೊಗೊಳ್ತಾರೆ, ಒಬ್ಬರು ಥರ್ಡ್ ರ್ಯಾಂಕ್ ತೊಗೊಳ್ತಾರೆ. ನಿಮ್ಮ ಮಗ ಜಸ್ಟ್ ಪಾಸು ಅಥವಾ ಲಾಸ್ಟ್ ರ್ಯಾಂಕು. ನಿಮ್ಮ ಮಗ ಲಾಸ್ಟ್ ರ್ಯಾಂಕು, ಸ್ಕೂಲಲ್ಲಿ ಒಬ್ಬ ಫಸ್ಟ್ ರ್ಯಾಂಕು. ಯಾರಿಗೆ ಫೀಸ್ ಕಟ್ತೀರಾ? ಅವ್ನು ಲಾಸ್ಟ್ ರ್ಯಾಂಕು. ಲಾಸ್ಟ್ ರ್ಯಾಂಕ್ ಆದರೂ ಮಗ ರೀ. ಅದೇ ರೀತಿಯೇ ದೇವ್ರು. ನಾವು ಏನೇ ಲಾಸ್ಟ್ ರ್ಯಾಂಕಲ್ಲಿದ್ರೂ ವಿ ಆರ್ ದ ಸನ್ಸ್ ಆಫ್ ಗಾಡ್. ವಿ ಆರ್ ದ ಸನ್ಸ್ ಆಫ್ ಗಾಡ್. ಇವತ್ತೊಂದು ವೇಳೆ ಫಸ್ಟ್ ರ್ಯಾಂಕ್ ನಾನು ಬರದೇ ಇರ್ಬೋದು, ಆದರೆ ಒಂದಿನ ಬರುತ್ತೆ. ಓ ಮೈ ಗಾಡ್. ನೋಡಿ, ಸೀಡ್ ಒಳಗಡೆ ಇರೋದ್ರಿಂದ ಖಂಡಿತವಾಗ್ಲೂ ಕೆಲಸ ಮಾಡುತ್ತೆ. ಇನ್ನೊಂದು ಸತಿ ಈ ರೀತಿ ಹೇಳ್ತೀನಿ ನೋಡಿ. ಈಗ ಸೈನೈಡ್, ಸತಿನ ಎಕ್ಸಾಂಪಲ್ ಹೇಳ್ತೆ. ಸೈನೈಡ್ ಅಂದರೆ ಆ ಪಾಯ್ಸನ್ ಮಾತ್ರ ಬರುತ್ತಲ್ಲ, ಸೈನೈಡ್. ಅದೇ ನಮ್ಮ ಹೇಳೋದು. ಸೈನೈಡ್ ಏನು ಹೇಳೋದು? ಸೈನೈಡ್. ಈಗ ಆ ಸೈನೈಡು ಈ ನೆಕ್ಸಲೈಟ್ಸ್ ಅವರು ಏನು ಮಾಡ್ತಾರೆ ಗೊತ್ತಾ? ಪೊಲೀಸವ್ರು ಯಾರಾದರೂ ಹಿಡಿದ್ಬಿಟ್ರೆ ಅಥವಾ ಅವರು ಸಿಕ್ಕಾಕೊಳ್ಳೋ ಪರಿಸ್ಥಿತಿ ಬಂದುಬಿಟ್ರೆ ಸೈನೈಡ್ನ ಬಾಯಿಗೆ ಹಾಕ್ಬಿಡ್ತಾರೆ. ಅದು ಹಾಕಿದ ತಕ್ಷಣ 2 ಮಿನಿಟ್ಸ್ 3 ಮಿನಿಟ್ಸಲ್ಲಿ ಸತ್ತೋಗ್ತಾರೆ. ಅದು ಅವ್ರು ಕತ್ತಲ್ಲೇ ಇಟ್ಟಿರ್ತಾರೆ. ಹಿಂಗೆ ಓಪನ್ ಮಾಡಿ ಹಂಗೆ ಹಾಕ್ಕೊಂಡ್ಬಿಡ್ತಾರೆ.
ಯಾಕಂದರೆ ಅವ್ರು ನಿಜ ಹೇಳ್ಬಾರ್ದು, ಸಿಕ್ಕಾಕೊಂಡ್ರೆ ಯಾರು ಪೊಲೀಸ್ ಅವ್ರ ಹತ್ರ ಬಾಯಿ ಬಿಡಬಾರ್ದು ಅಂತ ಅವರು ಅದನ್ನು ಹಾಕ್ಕೊಂಡೇ ಇರ್ತಾರೆ. ನಾನೇನು ಹೇಳ್ತೀನಿ ಅಂದರೆ, ಈಗ ಒಂದು ಸೈನೈಡ್ ಬಾಯಿಗೆ ಹಾಕ್ಕೊಂಬಿಟ್ಟ, ಇವನು ಸಾಯ್ಬೇಕು, ಏನು ಮಾಡಬೇಕು ನೋಡಿ? ಸಾಯೋದಕ್ಕೆ ಏನು ಮಾಡಬೇಕಾಗಿದ್ದಿಲ್ಲ. ಯಾವುದು ಕೆಲಸ ಮಾಡೋದು? ಒಳಕ್ಕೋಯ್ತಲ್ಲ ಸೈನೈಡು, ಅದು ಕೆಲಸ ಮಾಡುತ್ತೆ. ಅದೇ ರೀತಿ ಯೇಸು ಸ್ವಾಮಿ ನಾನು ಸ್ವೀಕಾರ ಮಾಡ್ಕೊಂಡಿದ್ಮೇಲೆ ದೇವರ ಜೀವ ನಿನ್ನೊಳಗಡೆ ಇದೆಯಲ್ಲ, ಆ ಸೀಡ್ ಕೆಲಸ ಮಾಡುತ್ತೆ. ಎಲ್ಲಿ ಪಾಸ್ಟರ್ ಕೆಲಸನೇ ಆಗಿಲ್ಲ ನೋಡಿ. ಇನ್ನೊಂದು ಸತಿ ಆ ವಾಕ್ಯಕ್ಕೆ ಬರೋಣ. 1 John 3:9. ದೇವರಿಂದ ಹುಟ್ಟಿದವನು ಪಾಪ ಮಾಡನು, ದೇವರ ಜೀವವು ಅವನಲ್ಲಿ ನೆಲೆಗೊಂಡಿದೆ. ನೋಡಿ, ದೇವರಿಂದ ಹುಟ್ಟಿರುವವನು ಏನು ಮಾಡೋನು? ಇವಾಗ ಎಷ್ಟು ಜನ ದೇವರಿಂದ ಹುಟ್ಟಿದ್ದೀರಾ? ಯಾರು ಪಾಪ ಮಾಡಿಲ್ಲ? ಸರಿ, ಓಕೆ, ಯಾರು ಮಾಡಲ್ಲ ಹೋಗಲಿ. ಇನ್ಮೇಲೆ ದೇವರಿಂದ ಹುಟ್ಟಿದವನು ಪಾಪ ಮಾಡೋನು ಅಂತ ಐತೆ. ಹೆಂಗೆ? ಇಂಗ್ಲೀಷಲ್ಲಿ ಇನ್ನೊಂದು ಟ್ರಾನ್ಸ್ಲೇಷನ್ ಹಾಕಮ್ಮ ನೋಡಿ. ನೋ ಒನ್ ಹೂ ಈಸ್ ಬಾರ್ನ್ ಆಫ್ ಗಾಡ್ ವಿಲ್ ಕಂಟಿನ್ಯೂ ಟು ಸಿನ್, ಈ ವಿಲ್ ನಾಟ್ ಕಂಟಿನ್ಯೂ. ಫಸ್ಟ್ ಚೆನ್ನಾಗಿ ತಿಳ್ಕೊಳ್ಳಿ, ದೇವರಿಂದ ಹುಟ್ಟಿರೋನು ಪಾಪ ಮಾಡ್ಬೋದು. ಸರಿ, ಓಕೆ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗೋ ಥರ 1 ಯೋಹಾನನ ಬರೆದ ಪುಸ್ತಕ 1ನೇ ಅಧ್ಯಾಯ 9ನೇ ವಾಕ್ಯ ಓದಿ. 1 John 1:9. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಎಷ್ಟು ಜನ ಪಾಪಗಳನ್ನು ಅರಿಕೆ ಮಾಡಿದ್ದೀರಾ? ಎಷ್ಟು ಜನ ನಂಬ್ತೀರಾ ದೇವ್ರಿಗೆ ಕ್ಷಮಿಸ್ಬಿಟ್ರು ಅಂತ? ಆಯಿತಾ? ಈಗ 2ನೇ ಅಧ್ಯಾಯ 1ನೇ ವಾಕ್ಯ. ಯಾವನಾದರೂ ಪಾಪ ಮಾಡಿದರೆ, ನೋಡಿ, ಪಾಪ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಏನು ಹೇಳ್ತಾ ಇದ್ದೀನಿ ಅಂದರೆ, ಯಾವನಾದರೂ ಪಾಪ ಮಾಡಿದ್ರೆ, ಮೈ ಲಿಟಲ್ ಚಿಲ್ಡ್ರನ್ ದೀಸ್ ಥಿಂಗ್ ಐ ರೈಟ್ ಟು ಯು ಸೋ ದಟ್ ಯು ಮೇ ನಾಟ್ ಸಿನ್. ನೀವು ಸಿನ್ ಮಾಡಬಾರ್ದು ಅಂತಲೇ ಹೇಳೋದು ಯೋಹಾನನು. ಆ್ಯಂಡ್ ಇಫ್ ಎನಿ ಒನ್ ಸಿನ್ಸ್, ಸೊ ದೇವರ ಜೀವ, ದೇವರ ಬೀಜ ನಮ್ಮೊಳಗಡೆ ಇರೋದ್ರಿಂದ ವಿ ವಿಲ್ ನಾಟ್ ಕಂಟಿನ್ಯೂ ಇನ್ ಸಿನ್. ನೋಡಿ, ಯಾರಾದರೂ ಒಂದು ಪಾಪ ಮಾಡ್ತಾ ಇದ್ದಾರೆ ಅಂದರೆ ಅವನು ಅಲ್ಲಿರೋದಕ್ಕೆ ಸಾಧ್ಯ ಇಲ್ಲ, ಬೇಗ ಬಂದ್ಬಿಡ್ತಾನೆ. ಎಲ್ಲರೂ ಹೇಳಿ, ಕುಡಿತಾನೆ ಇದ್ದರೆ ಅವನು ಕುಡಿನ ಖಂಡಿತವಾಗಲೂ ಬಿಟ್ಟುಬಿಡ್ತಾನೆ. ಸಿಗರೇಟ್ ಸೇರ್ತಾನೆ ಇದ್ದರೆ ಖಂಡಿತವಾಗಲೂ ಬಿಡ್ತಾನೆ. ಆ ಜೀವ, ಆ ಬೀಜ ಕೆಲಸ ಮಾಡೇ ಮಾಡುತ್ತೆ. ಒಂದು ದಿವಸ ಅದ್ರ ಮೇಲೆ ಒಂದು ಇರಿಟೇಷನ್ ಬಂದೇ ಬರಬೇಕು. ಆ ಥರ ಬರಲಿಲ್ಲ ಅಂದರೆ ಅವ್ನು ಫಸ್ಟ್ ಆಫ್ ಆಲ್ ರಕ್ಷಣೆ ಹೊಂದಿದ್ದಾನ ಅಂತ ಚೆಕ್ ಮಾಡಬೇಕು. ಆಮೇಲೆ ರೈಟ್, ಓಕೆ, ಈಗ 3:9 ಬರೋಣ. 3:9. ದೇವರಿಂದ ಹುಟ್ಟಿದವನು ಪಾಪ ಮಾಡನು, ಪಾಪ ಮಾಡಲ್ಲ. ನೋಡಿ, ಬಿಕಾಸ್ ಗಾಡ್, ನೋಡಿ, ನೋ ಒನ್ ಹೂ ಈಸ್ ಬಾರ್ನ್ ಆಫ್ ಗಾಡ್ ವಿಲ್ ಕಂಟಿನ್ಯೂ ಟು ಸಿನ್. ಈ ವಿಲ್ ನಾಟ್ ಕಂಟಿನ್ಯೂ. ನೆಕ್ಸ್ಟ್, ಬಿಕಾಸ್ ಗಾಡ್ ಸೀಡ್ ರಿಮೈನ್ಸ್ ಇನ್ ಹಿಮ್, ಈ ಕೆನಾಟ್ ಗೋ ಆನ್ ಸಿನ್ನಿಂಗ್. ಈ ವಿಲ್ ನಾಟ್ ಎಂಜಾಯ್ ಸಿನ್ನಿಂಗ್. ಕೆಸರಲ್ಲಿರೋದು ಅವನು ಎಂಜಾಯ್ ಮಾಡಬಾರ್ದು. ಒಂದೊಂದು ಸತಿ ತಪ್ಪು ಮಾಡಿದಾಗಲೂ, ಒಂದೊಂದು ಸತಿ ಪಾಪ ಮಾಡ್ಬೇಕಾದ್ರೂ ಅವ್ನ ಹೃದಯದಲ್ಲಿ, ಅವ್ನ ಮನಸ್ಸಲ್ಲಿ ಏನೋ ಒಂದು ಓಡ್ತಾನೆ ಇರ್ತೈತೆ. ನಾನು ಇದನ್ನು ಬಿಡಬೇಕು. ಅದಕ್ಕೇನೆ ನೋಡಿ, ಪ್ರೇಯರ್ ಮಾಡ್ತಾ ಇರ್ತಾರೆ ಕೆಲವರು. ದೇವರೇ, ಇದು ಲಾಸ್ಟ್. ಕುಡಿಯೋನು ಏನು ಹೇಳ್ತಾನೆ? ಅವ್ನು ಬಿಡೋಕ್ಕಾಗಲ್ಲ, ಆದ್ರೂ ಏನು ಹೇಳ್ತಾನೆ ಒಂದೊಂದು ಸತಿನೂ? ಯೇಸು ಸ್ವಾಮಿ, ಇವತ್ತು ಲಾಸ್ಟಾಗಿ ಕುಡಿತೀನಿ ಅಂತ. 31ಗೆ ಮುಗಿಸ್ಬಿಡ್ತೀನಿ, ಜನವರಿ 1ನೇ ತಾರೀಕಿಂದ ಬಿಟ್ಟುಬಿಡ್ತೀನಿ. ಸೊ ಈ ಥರ ಎಷ್ಟೋ ಜನವರಿ ಹೋಗಿರ್ಬೋದು. ಆದರೆ ಯಾಕೆ ಅವನು ಆ ಪ್ರೇಯರ್ ಮಾಡಬೇಕು? ಅದರಲ್ಲಿ ಇರೋದಕ್ಕೆ ಅವನಿಗೆ ಇಷ್ಟ ಆಗಲ್ಲ. ಯಾಕೆ ಗೊತ್ತಾ? ಅವನು ಯೇಸು ಸ್ವಾಮಿನ ಸ್ವೀಕಾರ ಮಾಡ್ಕೊಂಡ್ಮೇಲೆ ಆ ಸೀಡ್ ಅವನ ಒಳಗಡೆ ಇರೋದ್ರಿಂದ. ನಾನು ಇನ್ನೊಂದು ಹೇಳ್ತೀನಿ ನೋಡಿ. ಈ ಗ್ರೇಸ್ ಅನ್ನೋದು ರಕ್ಷಣೆ ಹೊಂದಿದ ಮೇಲೆ, ಈ ಗ್ರೇಸ್, ಈ ಕೃಪೆ ಹೆಂಗೆ ಒಬ್ಬ ಮನುಷ್ಯನಿಗೆ ಹೆಂಗೆ ಕೆಲಸ ಮಾಡುತ್ತೆ, ಹೇಗೆ ಸೀಡ್ ಕೆಲಸ ಮಾಡುತ್ತೆ ಅಂದರೆ ನೋಡಿ, ಇದನ್ನು ಹೇಳ್ತೀನಿ, ನಿಮ್ಗೆ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಯು ಕೆನಾಟ್ ಡಿಸೈಡ್ ಅಬೌಟ್ ಯುವರ್ ಕಲರ್. ಯು ಕೆನಾಟ್ ಡಿಸೈಡ್ ಅಬೌಟ್ ಯುವರ್ ಹೈಟ್. ಹೂ ಡಿಸೈಡ್ಸ್? ಸೀಡ್ ಡಿಸೈಡ್ಸ್. ನಿಮ್ಮ ಕಲರು ಬೆಳ್ಳಗಾಗಬೇಕು ಅಂತ ನೀವು ಬಿಸಿನೀರಲ್ಲೇ ಇದ್ಬಿಟ್ಟು ಆಚೆ ಬಂದ್ರೂ ಯು ಕಾಂಟ್ ಚೇಂಜ್ ಯುವರ್ ಕಲರ್.
ಆಮೇಲೆ ನಿಮ್ಮ ಫೇಸ್ ಕಟ್ಟು ಸ್ವಲ್ಪ ಮೂಗು ಉದ್ದ ಬೇಕಾಗಿತ್ತು, ಅಂದರೆ ಸ್ವಲ್ಪ ಹಿಂಗೆ ಹೇಳ್ಕೊಂಡು ಸ್ವಲ್ಪ ಒಳಕೋಬೇಕು ಅಂತ ಹಿಂಗೆ ಹಮ್ಕೊಂಡು ಯು ಕಾಂಟ್ ಡಿಸೈಡ್ ಇಟ್. ಕ್ರೋಮೋಸೋಮ್, ಜೀನ್ ಡಿಸೈಡ್ಸ್. ನಾನು ಇವಾಗ ಹೈಟಾಗಿದ್ದೀನಿ ಅಂದರೆ ಇದು ನನ್ನ ಡಿಸಿಷನ್ ಅಲ್ಲ, ಸೀಡ್ ಡಿಸೈಡೆಡ್. ಸೊ ನಿಮ್ಮನ್ನು, ನಿಮ್ಮ ಹೈಟು, ನಿಮ್ಮ ಕಲರು, ನಿಮ್ಮ ವೈಟು ನೀವೇ ಡಿಸೈಡ್ ಮಾಡೋಕ್ಕಾಗಲ್ಲ. ನೋಡಿ, ಹಾರ್ಲಿಕ್ಸ್ ಬೂಸ್ಟ್ ಈಸ್ ಮೈ ಎನರ್ಜಿ. ಸೀಕ್ರೆಟ್ ಬೂಸ್ಟ್ ಈಸ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ. ಎಲ್ಲರೂ ಹೇಳ್ತಾರೆ. ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಬರೋದು ಯಾರು? ಬೂಸ್ಟ್ ಈಸ್ ದ ಸೀಕ್ರೆಟ್ ಆಫ್ ಮೈ ಎನರ್ಜಿ. ಯಾರು ಅಡ್ವರ್ಟೈಸ್ಮೆಂಟ್ ಬರೋದು? ಸಚಿನ್ ಟೆಂಡೂಲ್ಕರೇ ಇಷ್ಟೇ ಇರೋದು. ಸೊ ಸಚಿನ್ ಟೆಂಡೂಲ್ಕರ್ ಹೈಟನ್ನೇ ಸಚಿನ್ ಟೆಂಡೂಲ್ಕರ್ ಡಿಸೈಡ್ ಮಾಡೋಕ್ಕಾಗಿಲ್ಲ. ಓ ಮೈ ಗಾಡ್. ಸೊ ಕಾಂಪ್ಲಾನ್, ಬೂಸ್ಟ್, ಹಾರ್ಲಿಕ್ಸ್ ಎಲ್ಲ ನೀವು ಕುಡಿಬೋದು, ಒಳ್ಳೆಯದು. ಆದರೆ ಅದು ನಿಮ್ಮನ್ನು ಹೈಟ್ ಮಾಡಿಸ್ಬಿಡಲ್ಲ. ಸೀಡ್ ಡಿಸೈಡ್ಸ್. ಎಲ್ಲರೂ ಹೇಳಿ. ಸೊ ನಮ್ಮೊಳಗಡೆ ಡಿಸೈಡ್ ಮಾಡೋದು ಸೀಡ್. ಐ ಕ್ಯಾನ್ ಚೇಂಜ್ ಮೈ ಡ್ರೆಸ್, ಐ ಕಾಂಟ್ ಚೇಂಜ್ ಮೈ ಕಲರ್. ಸದ್ಯಕ್ಕೇನೋ ಫೇರ್ ಆ್ಯಂಡ್ ಲವ್ಲಿ ಫೌಂಡೇಶನ್ ಗಿಂಡೇಷನ್ ಹಾಕಿ ಸ್ವಲ್ಪ ಏನೋ ಅಲ್ಲಿ ಇಲ್ಲಿ ಆಲ್ಟ್ರ್ ಮಾಡ್ಕೊಬೋದು, ಮನೆಗೆ ಪೇಂಟ್ ಹೊಡ್ಕೊಂಡಂಗೆ. ಆದರೆ ನೀನು ಎದುರು ನೋಡೋ ಥರ ಹೈಟು, ನಿನಗೆ ಬೇಕಾಗಿರೋ ಕಲರು, ಯು ಕಾಂಟ್ ಡಿಸೈಡ್ ಇಟ್. ಅದು ಆಗ್ಬಿಡ್ತು. ಎಲ್ಲರೂ ಹೇಳಿ. ಕೃಪೆ ಹಿಂಗೆ ಒಳಗೆ ಬಂದಮೇಲೆ ಹೇಗೆ ರಕ್ಷಣೆ ಬಂದ್ವಿ? ಕೃಪೆ ಒಳಗಡೆ ಬಂತು, ಸೀಡ್ ಬಂದ್ಬಿಡ್ತು, ಆಗ್ಬಿಡ್ತು. ಹೆಂಗೆ ರಕ್ಷಣೆ ಬಂದ್ವಿ? ಸೀಡ್ ಒಳಗೆ ಬಂತು, ಎಲ್ಲ ಚೇಂಜ್ ಆಯಿತು. ಸೊ ಸೀಡ್ ವಿಲ್ ಡಿಸೈಡ್ ಎವ್ರಿಥಿಂಗ್. ಸೊ ಅದೇ ರೀತಿಯೇ ನಿನ್ನ ಒಳಗಡೆ ಇರೋ ಸೀಡು ಕೆಲಸ ಮಾಡುತ್ತೆ, ಅದು ಡಿಸೈಡ್ ಮಾಡುತ್ತೆ, ನಿನ್ನನ್ನು ಇನ್ನೂ ಐಶ್ವರ್ಯಕ್ಕೆ ತಗೊಂಬರುತ್ತೆ, ಇನ್ನೂ ದೊಡ್ಡ ಕಾರ್ಯಗಳನ್ನು ನಿನ್ನ ಮುಖಾಂತರ ಮಾಡಿಸುತ್ತೆ. ಬಿಕಾಸ್ ಯು ಆರ್ ನಾಟ್ ವರ್ಕಿಂಗ್ ಫಾರ್ ದಟ್, ಸೀಡ್ ಈಸ್ ವರ್ಕಿಂಗ್. ಇವಾಗ ಈ ರೀತಿ ಹೇಳ್ತೀನಿ ನೋಡಿ. ಇವಾಗ ಒಂದು ಹುಲಿ ಮರಿನ ನೀವು ತೊಡೆ ಮೇಲೆ ಕುಂಡ್ರಿಸ್ಕೊಬೋದು. ಹುಲಿ ಮರಿನ ಎಲ್ಲಿ ಕುಂಡ್ರಿಸ್ಕೊಬೋದು? ತೊಡೆ ಮೇಲೆ ಕುಂಡ್ರಿಸ್ಕೊಂಡು ಸವರ್ಬೋದು, ತಲೆನ ಸವರ್ಬೋದು. ಅದು ಯಾವುದು? ಹುಲಿ ಮರಿ. ಎಲ್ಲರೂ ಹೇಳಿ. ಹುಲಿ ಮರಿ ದಿನೇ ಬೆಳೀತಾ ನೀನು ತೊಡೆ ಮೇಲೆ ಕುಂತ್ಕೊಂಡು ಸವರಿದ್ರೆ ನೀನು ತೊಡೆ ಇರಲ್ಲ ಒಂದು ದಿವಸ. ಅದು ಮರಿಯಾಗಿದ್ದಾಗ ನೋ ನೀಡ್ ಟು ವರಿ. ಮರಿ ಇರೋವರೆಗೂ ನೋ ನೀಡ್ ಟು ವರಿ. ಈಗ ಈ ಹುಲಿ ಡೇ ಬೈ ಡೇ ಒಳಗಡೆ ಇರೋ ಅದು ಆ ಸೀಡು ಆ ಹುಲಿನ ದೊಡ್ಡದು ಮಾಡುತ್ತಲ್ಲ, ಆಗ ಯಾರು ಹಿಡಿಯೋಕ್ಕಾಗಲ್ಲ. ಅದೇ ರೀತಿಯೇ ಇವತ್ತು ಒಂದು ವೇಳೆ ನಿನ್ನ ಪಾಪದಲ್ಲಿರ್ಬೋದು, ಒಂದು ವೇಳೆ ಕಷ್ಟದಲ್ಲಿರ್ಬೋದು, ನಿನ್ನ ಒಳಗಡೆ ಇರುವಂಥ ಸೀಡು ದಿನೇ ಒಂದು ದಿವಸ ನಿನ್ನನ್ನು ಬೆಳೆಸುತ್ತೆ. ಯು ವಿಲ್ ಗೋ ಟು ದ ಟಾಪ್. ನೋ ಒನ್ ಕ್ಯಾನ್ ಸ್ಟಾಪ್ ಇಟ್ ಬಿಕಾಸ್ ಸೀಡ್ ಡಿಸೈಡ್ಸ್. ಓ ಮೈ ಗಾಡ್. ಸೊ ದೇವ್ರ ಜೀವ ನನ್ನಲ್ಲಿ ಇರೋದ್ರಿಂದ ನಾನು ದೇವ್ರ ಥರನೇ ಇರಬೇಕು, ಮಾತಾಡಬೇಕು, ಧೈರ್ಯವಾಗಿರಬೇಕು. ಸೊ ವಿ ಶುಡ್ ಅಂಡರ್ಸ್ಟ್ಯಾಂಡ್ ಹೂ ವಿ ಆರ್. ಇವಾಗ ನೋಡಿ, ಈಗ ಮೀನುಗಳಿದೆ. ಮೀನಿಗೆ ಯಾರಾದರೂ ಈಜು ಕಲಿಸ್ಬೇಕಾ? ನಾವು ಈಜು ಕಲಿಬೇಕಂದ್ರೆ ಕಾಸು ಕೊಡಬೇಕು, ಕ್ಲಾಸ್ಗೆ ಹೋಗ್ಬೇಕು, ಕಾಸು ಕೊಡಬೇಕು. ಮೀನು ಎಲ್ಲಾದರೂ ಕಾಸು ಕೊಟ್ಟು ಕ್ಲಾಸ್ಗೆ ಹೋಗುತ್ತಾ? ಯಾಕೆ? ಅದಿರೋದೇ ಈಜಕ್ಕಾಗಿ. ಆಮೇನ್. ಸೊ ಅದ್ರ ಜಾತಿ ಸ್ವಿಮ್ ಮಾಡೋದೆ. ನಾವು ಸ್ವಿಮ್ಮಿಂಗ್ ಹೋಗ್ಬೇಕು ಅಂದರೆ ಕಾಸು ಕೊಡಬೇಕು. ನಾವೇನಕ್ಕೆ ಕ್ಲಾಸ್ಗೆ ಹೋಗ್ಬೇಕು? ಸ್ವಿಮ್ಮಿಂಗ್ ಹೋದರೆ ಸ್ಲಿಮ್ ಆಗ್ತಾರಂತೆ. ಒಬ್ಬರ ಹತ್ರ ಹಿಂಗೆ ಕೇಳಿದಂತೆ, ಸ್ವಿಮ್ಮಿಂಗ್ ಹೋದರೆ ಏನಾಗ್ತಾರಂತೆ? ಅದಕ್ಕೊಬ್ಬ ಕೇಳಂತೆ, ತಿಮಿಂಗ್ಲ ಮೀನು ಯಾಕೆ ಇನ್ನೂ ಸ್ಲಿಮ್ ಆಗಿಲ್ಲ ಅಂತ. ಅದು ನೀರಲ್ಲೇ ಈಜಾಡ್ತೈತೆ, ಯಾಕೆ ಇನ್ನೂ ಸ್ಲಿಮ್ ಆಗಿಲ್ಲ ಅಂತ ಕೇಳಿದಂತೆ. ಆದರೆ ಆ ರೀತಿ ನಾವೆಲ್ಲ ಸ್ವಿಮ್ಮಿಂಗ್ ಹೋದರೆ ಸ್ಲಿಮ್ ಆಗೋದಕ್ಕೆ. ಆದರೆ ಅದು 24 ಗಂಟೆ ನೀರಲ್ಲೇ ಈಜಾಡ್ಕೊಂಡೇ ಇರುತ್ತೆ. ಬಿಕಾಸ್ ಇಟ್ ವಾಸ್ ಕ್ರಿಯೇಟೆಡ್ ಫಾರ್ ದಟ್. ಸೊ ಅದರಲ್ಲಿರೋ ಜೀನ್, ಅದರಲ್ಲಿರೋ ಬೀಜ. ಅದೇ ಥರ ಹುಲಿ, ಸಿಂಹ, ನಾನು ನೀವು.
ದೇವರ ಮಕ್ಕಳು. ಸೊ ಗಾಡ್ ಕ್ರಿಯೇಟೆಡ್ ಅಸ್ ಇನ್ ಈಸ್ ಇಮೇಜ್. ವಾಹ್ ಮೈ ಗಾಡ್. ಸೊ ನಾನು ನೀವು ಯಾವುದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ನೋಡಿ, ಯಾವುದು ಚೇಂಜ್ ಮಾಡೋಕ್ಕಾಗಲ್ಲ ಅನ್ನೋದು ಇನ್ನೊಂದು ವಾಕ್ಯ ಇದೆ ನೋಡಿ. ದ ಬುಕ್ ಆಫ್ ಜೆರೆಮಿಯಾ ಚಾಪ್ಟರ್ 13:23. ಯೆರೆಮೀಯನಿಗೆ ಬರೆದ ಪುಸ್ತಕ 13ನೇ ಅಧ್ಯಾಯ 23ನೇ ವಾಕ್ಯ. ಕ್ಯಾನ್ ದ ಇಥಿಯೋಪಿಯನ್ ಚೇಂಜ್ ಇಸ್ ಸ್ಕಿನ್ ಆರ್ ದ ಲೆಪರ್ಡ್ ಇಟ್ ಸ್ಪಾಟ್ಸ್? ಲೆಪರ್ಡ್ಗೆ ಮೇಲೆ ಸ್ಪಾಟ್ ಇದೆಯಲ್ಲ, ಚೇಂಜ್ ಮಾಡೋಕ್ಕಾಗುತ್ತಾ ಲೆಪರ್ಡ್? ನೋ, ನೋ ವೇ. ಕೂಶನು ತನ್ನ ಚರ್ಮವನ್ನು ಮಾರ್ಪಡಿಸಬಲ್ಲನೆ, ಚಿರತೆಯು ತನ್ನ ಚುಕ್ಕೆಗಳನ್ನು ಬದಲಾಯಿಸುತ್ತೆ. ಚಿರತೆಯು ತನ್ನ ಚುಕ್ಕೆಗಳನ್ನು ಬದಲಾಯಿಸುತ್ತೆ. ಹೀಗಾದರೆ ದುಷ್ಟತನದಲ್ಲಿ ಶಿಕ್ಷಿತರಾದ ನೀವು ಶಿಷ್ಟತನದಲ್ಲಿ ನಡೆಯಬಹುದು. ಸೊ ನಮಗೆ ಬೇಕಾಗಿರೋದೇನು? ಕ್ಯಾನ್ ಎ ಲೆಪರ್ಡ್ ಟೇಕ್ ಅವೇ ಇಟ್ ಸ್ಪಾಟ್ಸ್? ಹೇಳಿ, ಆಗುತ್ತಾ? ನೋ. ಯಾಕೆ? ಸೀಡ್ ಕಾಂಟ್ ಚೇಂಜ್. ಮೇಲಿರೋ ಒಂದು ಡಾಟನೇ ಎತ್ತಕ್ಕಾಗಲ್ಲ. ಗಾಡ್ ಸೀಡ್ ಈಸ್ ಇನ್ ಯು. ಗಾಡ್ ಸೀಡ್ ಈಸ್ ಇನ್ ಯು. ಗಾಡ್ ಸೀಡ್ ಈಸ್ ಇನ್ ಮೀ. ದೇವರ ಜೀವ, ದೇವರ ಬೀಜ ನನ್ನೊಳಗಡೆ ಇರೋದ್ರಿಂದ ವಾವ್, ಐ ಶುಡ್ ಆ್ಯಕ್ಟ್ ಲೈಕ್ ಗಾಡ್. ಪಾಪ ಮಾಡ್ಬೋದು. ನೋಡಿ, ನಾವೇನೋ ಪ್ರೀಚ್ ಮಾಡಿದ್ರೆ ಪಾಪ ಮಾಡ್ಬೋದು ಅಂತ ಫಿಲಿಪ್ ಪಾಸ್ಟರ್ ಲೈಸೆನ್ಸ್ ಕೊಡ್ತಾರೆ, ಫ್ರೀಡಮ್ ಕೊಡ್ತಾರೆ. ನಾನೇನು ಹೇಳ್ತೀನಿ ಅಂದರೆ, ಫ್ರೀಡಮ್ ಕೊಡೋದ್ರಿಂದ ಯಾರಾದರೂ ಪಾಪ ಮಾಡ್ತಾರಾ? ನಾನು ಹೇಳ್ತೀನಿ, ಏನು ಮಾಡಿದ್ರು ಪರವಾಗಿಲ್ಲ, ಏನು ತಪ್ಪಿಲ್ಲ, ದೇವ್ರು ಕ್ಷಮಿಸ್ತಾರೆ ಅಂದ ತಕ್ಷಣ ನೀವು ಪಾಪ ಮಾಡೋಕ್ಕೆ ಹೋಗ್ತೀರಾ? ನೋಡಿ, ನಾನು ಫ್ರೀಡಮ್ ಕೊಡೋದ್ರಿಂದ ನೀವು ಮಾಡಲ್ಲ, ನಿಮ್ಮ ಒಳಗಡೆ ಆಸೆ ಇರೋದ್ರಿಂದ ಮಾಡೋದು. ಕೆಲವ್ರು ಹೇಳ್ತಾರೆ ಫಿಲಿಪ್ ಪಾಸ್ಟರ್ ಫ್ರೀಡಮ್ ಕೊಡ್ತಾರೆ. ನಾನೇನು ಹೇಳ್ತೀನಿ, ನಾನು ಫ್ರೀಡಮ್ ಕೊಟ್ಟಿದ್ದಕ್ಕೆ ನೀನು ಮಾಡಿಬಿಟ್ಟಾ? ನಾನೇನು ಹೇಳ್ತೀನಿ ಅಂದರೆ, ಯಾರು ಬೇಕಾದ್ರೂ ಚರ್ಚ್ ಒಳಗಡೆ ಬರ್ಬೋದು, ಫ್ರೀಡಮ್. ಎಷ್ಟು ಜನ ಬಂದವ್ರೆ? ನಾನೇನು ಹೇಳ್ತೀನಿ, ಯಾರು ಬೇಕಾದ್ರೂ ಚರ್ಚಿಗೆ ಬರ್ಬೋದು, ಫ್ರೀಡಮ್ ಕೊಟ್ಟಿದ್ದೀನಿ. ಯಾರು ಬೇಕಾದ್ರೂ ಬರ್ಬೋದು. ಎಷ್ಟು ಜನಪ್ಪ ತುಂಬ್ತಾವ್ರೆ ನಾನು ಫ್ರೀಡಮ್ ಕೊಟ್ಟಿದ್ದಕ್ಕೆ? ಸೊ ಚರ್ಚ್ ಒಳಗಡೆ ಬರೋ ಫ್ರೀಡಮ್ ಕೊಟ್ಟಿದ್ದೀನಿ, ಬರಲ್ಲ. ಲೈಸೆನ್ಸ್ ಕೊಟ್ಬಿಟ್ರಂತೆ, ಪಾಪ ಮಾಡಿಬಿಟ್ರಂತೆ. ನಾನು ಲೈಸೆನ್ಸ್ ಕೊಟ್ಟಿದ್ದು ನೀನು ಪಾಪ ಮಾಡಿರ, ನೀನು ಒಳಗಡೆ ಆಸೆ ಇರೋದ್ರಿಂದ ನೀನು ಪಾಪ ಮಾಡಿದ್ದು. ಸೊ ಯಾವುದು ಬದಲಾವಣೆ ಆಗೋದಿಲ್ಲ. ಸೊ ಇವತ್ತು ಪ್ರೀಚಿಂಗ್ ಎಲ್ಲ ಹೆಂಗಿದೆ ಗೊತ್ತಾ? ನೀನು ಚೇಂಜ್ ಆಗಬೇಕು, ನೀನು ಚೇಂಜ್ ಮಾಡಬೇಕು. ನಾನೇನು ಹೇಳಿದೆ, ತುಂಬ ಟ್ರೈ ಮಾಡಬೇಡಿ. ದೇವರ ಜೀವ ನೀನು ಒಳಗಡೆ ಕೆಲಸ ಮಾಡ್ತಾ ಇದೆ. ಇಟ್ ವಿಲ್ ವರ್ಕ್. ಆಮೇನ್. ಕೆಲಸ ಮಾಡುತ್ತೆ, ಕೆಲಸ ಆಗುತ್ತೆ. ಆಮೇನ್. ನೀವು ಅದನ್ನು ಮಾತ್ರ ನಂಬಿ. ನನ್ನ ಒಳಗಡೆ ಇರುವಂಥ ದೇವರು, ನನ್ನ ಒಳಗಡೆ ದೇವರ ಆತ್ಮ, ದೇವರು ನನ್ನ ಒಳಗಡೆ ಇರೋದ್ರಿಂದ ಎಲ್ಲ ಪರಿಸ್ಥಿತಿಗಳು ಬದಲಾವಣೆ ಆಗುತ್ತೆ. ಎಲ್ಲ ಸಿಚುವೇಶನ್ ಚೇಂಜ್ ಆಗುತ್ತೆ. ನನ್ನ ಕುಟುಂಬ, ಫ್ಯಾಮಿಲಿ, ಫೈನಾನ್ಸ್ ಚೇಂಜ್ ಆಗುತ್ತೆ, ಸಾಲ ತೀರುತ್ತೆ, ನನ್ನ ಒಳಗಡೆ ಇರುವಂಥ ಕಾಯಿಲೆಗಳು ತೀರುತ್ತೆ, ಎಲ್ಲವನ್ನೂ ಚೇಂಜ್ ಆಗುತ್ತೆ ಅನ್ನೋ ಬೇರೆ ಹೋಪ್, ಫೇತ್ ಮಾತ್ರ ನಮ್ಮ ಒಳಗಡೆ ಬರಲಿ. ಸೊ ಇವತ್ತು ಈ ಪ್ರಸಂಗ ನಿನ್ನ ಒಳಗಡೆ ಒಂದು ಹೊಸ ನಂಬಿಕೆಯನ್ನು ತೊಗೊಂಬಂದಿದೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹನೂ ಇಲ್ಲ. ಈಗ ನಾನು ಹೇಳನಲ್ಲ, ಪ್ರೀಚಿಂಗ್ ಎಲ್ಲ ಯಾವ ರೀತಿ ಇದೆ ಅಂದರೆ, ಇದನ್ನು ನಾವು ಲೋಕದ ಪ್ರಕಾರ ನಡಿಬಾರ್ದು, ಲೋಕದವ್ರ ಥರ ನಡಿಬಾರ್ದು ಅಂತ ನಾನು ಅವಾಗ ಒಂದು ಕ್ವಶನ್ ಕೇಳಿದೆ, ನೀವು ಆನ್ಸರ್ ಹೇಳಿಲ್ಲ. ಸರಿ, ಏನು ಫಾಲೋ ಮಾಡಬಾರ್ದು ಹೇಳಿ? ಗೋಲ್ಡ್ ಹಾಕಬಾರ್ದು, ಆಡಂಬರ ಇರಬಾರ್ದು, ಅವ್ರ ಥರ ನಡಿಬಾರ್ದು. ಅವ್ರು ಸ್ಟ್ರೈಟಿಗೆ ನಡೀತಾರೆ, ನಾವು ಸೊಟ್ಟ ನಡ್ಕೊಂಡು ಹೋಗ್ಬೇಕು. ಲೋಕದವ್ರ ಥರ ನಾವು ನಡಿಬಾರ್ದು. ರೈಟ್. ಬೇರೆ ನೆಕ್ಸ್ಟ್, ಬೇರೆ ಮೇಕಪ್ ಹಾಕ್ಬಾರ್ದು. ಓಕೆ. ನೆಕ್ಸ್ಟ್, ಒಟ್ನಲ್ಲಿ ಚೆನ್ನಾಗಿರ್ಬಾರ್ದು. ಒಟ್ನಲ್ಲಿ ಎಲ್ಲ ಪ್ರೀಚಿಂಗ್ ಹೆಂಗೆ ಅಂದರೆ, ಒಟ್ನಲ್ಲಿ ನಾವು ಚೆನ್ನಾಗಿರಬಾರ್ದು. ಸೊ ಎಲ್ಲ ಪ್ರೀಚರ್ಸ್ ಆಸೆ ಏನು ಗೊತ್ತಾ? ನಾನು ನೀವು ಚೆನ್ನಾಗಿರಬಾರ್ದು, ನಗಾಡಬಾರ್ದು, ಯಾವಾಗಲೂ ಸಪ್ಪೆಯಾಗಿ ಬರಬೇಕು, ಸೋತ್ರದೊಂದಿಗೆ ಬರಬೇಕು, ತಲೆಗೆ ಯಾವ್ದು ರಿಬ್ಬನ್ ಹಾಕಿದ್ದಾರೆ, ಏರ್ ಬ್ಯಾಂಡ್ ಹಾಕಿದ್ರೆ ತೋರಿಸ್ಬಾರ್ದು, ಎಲ್ಲ ಮುಚ್ಕೊಂಡು ಬರಬೇಕು, ಮುಚ್ಕೊಂಡು ಹಂಗೇ ಹೋಗ್ತಾ ಇರಬೇಕು. ನಾನು ಇದನ್ನೇ ತೋರಿಸ್ದೆ, ಮುಚ್ಕೊಂಡು ಬರಬೇಕು. ಆಮೇಲೆ ವೀಡಿಯೋಲಿ ನೋಡಿಲ್ಲ ಅಂದರೆ ಫಿಲಿಪ್ ಫಸ್ಟ್ ಏನು ಇದು ಹಿಂಗೆ ಮುಚ್ಕೊಂಡು ಬರಬೇಕು ಅಂದ್ಬಿಟ್ಟು ಅದನ್ನು ಟ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸರಿ, ನಾನು ಒಂದು ಕ್ವಶನ್ ಕೇಳ್ತೀನಿ. ಲೋಕದವರು ಹಾಕಿದ್ದನ್ನು ನಾವು ಹಾಕ್ಬಾರ್ದು ಅಲ್ವಾ? ಲೋಕದವರು ಟೋನ್ ಜೀನ್ಸ್ ಹಾಕ್ತಾರೆ, ನಾವೇನು ಹಾಕ್ಬಾರ್ದು? ಟೋನ್ ಜೀನ್ಸ್ ಹಾಕ್ಬಾರ್ದು. ಲೋಕದವರು ಸ್ಕರ್ಟ್ ಹಾಕ್ತಾರೆ, ಮಿಡ್ಡಿ ಹಾಕ್ತಾರೆ, ಚರ್ಚಲ್ಲಿ ಒಳಗಡೆ ಇರೋರು ಅದನ್ನು ಹಾಕ್ಬಾರ್ದು. ನಾನೇನು ಹೇಳ್ತೀನಿ, ಲೋಕದವ್ರು ಪ್ಯಾಂಟ್ ಹಾಕ್ತಾ ಇರ್ತಾನೆ, ಲೋಕದವರು ಪ್ಯಾಂಟ್ ಹಾಕ್ತಾರಾ ಇಲ್ವಾ? ಚರ್ಚಲ್ಲಿರೋರು ಯಾಕೆ ಹಾಕಬೇಕು? ನನ್ನ ಪ್ರಶ್ನೆ. ನೋಡಿ, ನಾನೇನು ಹೇಳ್ತೀನಿ ಅಂದರೆ, ಲೋಕದವ್ರ ಥರ ನಾವು ಇರಬಾರ್ದಲ್ಲ. ಲೋಕದವನಿಗೆ ಬಿ ಪಿ ಬರುತ್ತೆ, ನಿನಗೆ ಯಾಕೆ ಬಿ ಪಿ ಬರುತ್ತೆ? ಲೋಕದವನಿಗೆ ಶುಗರ್ ಬರುತ್ತೆ, ನಿನಗೆ ಯಾಕೆ ಬರುತ್ತೆ? ಲೋಕದವನಿಗೆ ಡಯಾಬಿಟೀಸ್ ಇದೆ, ನಿನಗೆ ಯಾಕೆ ಬರುತ್ತೆ? ಇದನ್ನೆಲ್ಲ ಪ್ರೀಚ್ ಮಾಡಲ್ಲ. ಅವ್ರು ಬಟ್ಟೆ ಹಾಕ್ಬಾರ್ದಂದ್ರೆ ನಾವು ಬಟ್ಟೆ ಹಾಕ್ಬಾರ್ದಂತೆ. ಅವನಿಗೆ ಬಿ ಪಿ ಬಂದರೆ ನಿನಗೆ ಯಾಕೆ ಬರ್ತೈತೆ ಚರ್ಚ್ ಒಳಗಡೆ?
ಅವನಿಗೆ ಡಯಾಬಿಟೀಸ್ ಬಂದರೆ ನಿನಗೆ ಯಾಕಪ್ಪ ಬರ್ತೈತೆ, ನಿನಗೂ ಅವ್ರಿಗೂ ವ್ಯತ್ಯಾಸ ಇದೆಯಲ್ಲ, ಇದರಲ್ಲೆಲ್ಲ ತೋರಿಸಲ್ಲ, ಬೇರೆ ಜೀನ್ಸು ಟೋನ್ ಜೀನ್ಸಲ್ಲಿ ತೋರಿಸ್ತಾ ಇರೋರು. ನಾನೇನು ಹೇಳ್ತೀನಿ ಅಂದರೆ ಇದೆಲ್ಲ ಪ್ರೀಚಿಂಗ್. ಇನ್ನು ಕೆಲವರು ಹಿಂಗೆ ಹೇಳ್ತಾರೆ ನೋಡಿ, ಇವತ್ತು ಯಾರು ಆ್ಯಂಡ್ರಾಯ್ಡ್ ಫೋನ್ ಯೂಸ್ ಮಾಡಬಾರ್ದು. ಯಾಕೆ ಯೂಸ್ ಮಾಡಬಾರ್ದು? ಫಸ್ಟ್ ಒಂದು ಕಾಲ ಪ್ರೀಚಿಂಗ್ ಇತ್ತು. ಯಾವ್ದು ಬಂದ ಮೇಲೆ ಪ್ರೀಚಿಂಗ್ ಸ್ಟಾರ್ಟ್ ಮಾಡೋದು ಗೊತ್ತಾ? ಯಾರ ಮನೇಲಿ ಏನಿರಬಾರ್ದು. ಕರೆಕ್ಟಿಗೆ ನೀವು ಆ ಕಾಲದಿಂದನೇ ಇದ್ದೀರಾ ಹಂಗಾರೆ, ರೈಟ್, ಓಕೆ. ಫಸ್ಟ್ ಬಂದಂಥ ಪ್ರೀಚಿಂಗ್ ಆ ಕಾಲದಲ್ಲಿ ಫಸ್ಟು ಯಾರ ಮನೇಲಿ ಏನಿರಬಾರ್ದು? ಸೈತಾನ್ ಪೆಟ್ಟಿಗೆ. ಟಿ ವಿ ಅಂದರೆ ಸೈತಾನನ ಪೆಟ್ಟಿಗೆ, ಟಿ ವಿ ಇರಬಾರ್ದು ಅಂತ ಪ್ರೀಚ್ ಮಾಡಿದ್ರು. ನೆಕ್ಸ್ಟು ಹಂಗೂ ಎಲ್ಲರ ಮನೆಗೂ ಟಿ ವಿ ಬಂದ್ಬಿಡ್ತು. ನೆಕ್ಸ್ಟು ಏನು ಪ್ರೀಚ್ ಮಾಡಿದ್ರು? ಇಂಟರ್ನೆಟ್ ಇರಬಾರ್ದು, ಅದು ಸೈತಾನನ ನೆಟ್ಟು. ಇಂಟರ್ನೆಟ್ಟು ಸೈಟನ್ಸ್ ನೆಟ್ ಅಂದರು. ಯಾರು ಇಂಟರ್ನೆಟ್ ಇರಬಾರ್ದು, ಯಾರೂ ಬಂದ್ಬಿಟ್ಟು ವೈಫೈ ಯೂಸ್ ಮಾಡಬಾರ್ದು, ಇಂಟರ್ನೆಟ್ ಇರಬಾರ್ದು, ಯಾರ ಮನೇಲೂ ಟಿ ವಿ ಇರಬಾರ್ದು. ಆಮೇಲೆ ಅದೇ ಪ್ರೀಚರ್ ಏನು ಹೇಳಿದ್ರು ಗೊತ್ತಾ? ಸಾಯಂಕಾಲ 6 ಗಂಟೆಗೆ ನಮ್ಮ ಪ್ರೋಗ್ರಾಮು ಟಿ ವಿಯಲ್ಲಿ ಬರುತ್ತೆ, ತಪ್ಪದೇ ನೋಡಿ ಅಂದ್ಬಿಟ್ರು. ಯಾರೋ ಒಂದು ಕಾಲದಲ್ಲಿ ಟಿ ವಿ ನೋಡಬೇಡ ಅಂತ ಪ್ರೀಚ್ ಮಾಡಿದವ್ರು ಏನು ಹೇಳಿದ್ರು? 6 ಗಂಟೆಗೆ ನಮ್ಮ ಚಾನಲಲ್ಲಿ, ಏಂಜಲ್ ಟಿ ವಿಯಲ್ಲಿ, ಆ ಟಿ ವಿಯಲ್ಲಿ, ನಂಬಿಕೆ ಚಾನಲಲ್ಲಿ, ಈ ಚಾನಲಲ್ಲಿ, ನ್ಯೂ ಹೋಪಲ್ಲಿ ನಮ್ಮದು ಪ್ರೀಚಿಂಗ್ ಬರುತ್ತೆ, ತಪ್ಪದೆ ನೋಡಿ. ಇವಾಗ ಕುಂತ್ಕೊಂಡು ನೋಡ್ಬೋದು ಅದೇ ಟಿ ವಿನ. ನೆಕ್ಸ್ಟ್ ಇಂಟರ್ನೆಟ್ ಹೋಗ್ತು. ಇವಾಗ ಯಾವುದು ಇರಬಾರ್ದು ಯಾರ ಹತ್ರನೂ, ಯಾರ ಕೈಯಲ್ಲೂ ಏನಿರಬಾರ್ದು? ಫೋನ್ ಇರಬಾರ್ದು. ಸೊ ನಾನೇನು ಕೇಳ್ತೀನಿ ಅಂದರೆ, ಟಿ ವಿ ಇರಬಾರ್ದು, ಇಂಟರ್ನೆಟ್ ಇರಬಾರ್ದು, ಫೋನ್ ಇರಬಾರ್ದು. ಇದೆಲ್ಲ ಇದ್ದರೆ ಏನು ಬರುತ್ತೆ? ಇದೆಲ್ಲ ಇದ್ದರೆ ಏನು ಬರುತ್ತೆ? ದೆವ್ವ ಇಲ್ಲ, ಪಾಪ ಬರುತ್ತೆ ಅಲ್ವಾ? ಯಾರ ಹತ್ರ ಫೋನ್ ಇಲ್ಲ ಇಲ್ಲಿ? ಒಬ್ಬರ ಹತ್ರ ಇಲ್ವಂತೆ. ಅಂದರೆ ಇಡೀ ಚರ್ಚಲ್ಲಿ ಅವ್ರ ಹತ್ರ ಮಾತ್ರನೇ ದೆವ್ವ ಇಲ್ಲ. ಹಂಗೆ ಸೊ ನಾನೇನು ಹೇಳ್ತೀನಿ ಅಂದರೆ, ಪಾಪ ಬರುತ್ತೆ. ನಿಮ್ಮ ಮಕ್ಕಳು ಯಾತಕ್ಕೆ ಕೆಟ್ಟೋಗ್ತಾರೆ? ಫೋನ್ ಕೊಡೋದ್ರಿಂದ. ಹೌದಾ ಇಲ್ವಾ? ನಿಮ್ಮ ಮಕ್ಕಳ ಕೈಯಲ್ಲಿ ಫೋನ್ ಕೊಟ್ಟರೆ ಕೆಟ್ಟೋಗ್ತಾರಾ ಇಲ್ವಾ? ಪಾಪ ಬರುತ್ತಾ ಇಲ್ವಾ? ನಾನೇನು ಹೇಳ್ತೀನಿ ಅಂದರೆ, ನೋವಾ ಕಾಲದಲ್ಲಿ ಪಾಪ ಹೆಚ್ಚಾದದ್ರಿಂದ ದೇವರು ಆ ಊರನ್ನೇ ನೀರಿಂದ ಎಲ್ಲ ನಾಶ ಆದರು. ಆವಾಗ ಯಾವ ಟಿ ವಿ ಇತ್ತು, ಯಾವ ಇಂಟರ್ನೆಟ್ ಇತ್ತು, ಯಾವ ಆ್ಯಂಡ್ರಾಯ್ಡ್ ಫೋನ್ ಇತ್ತು? ಪಾಪ ಮಾಡೋಕ್ಕೆ ಫೋನ್ ಬೇಕಾಗಿಲ್ಲ, ಪಾಪ ಮಾಡೋಕ್ಕೆ ಇಂಟರ್ನೆಟ್ ಬೇಕಾಗಿಲ್ಲ, ಪಾಪ ಮಾಡೋಕ್ಕೆ ಟಿ ವಿ ಬೇಕಾಗಿಲ್ಲ. ಪಾಪ ಅನ್ನೋದು ಮನುಷ್ಯನ ಒಳಗಡೆನೇ ಇರುವಂಥದ್ದು. ಕಮಾನ್. ಸೊ ಪಾಪ ಮಾಡೋದು ಅವನ ಒಳಗಡೆನೇ ನೇಚರ್ ಅದು. ಸೊ ನೋವಾ ಕಾಲದಲ್ಲಿ ಅಷ್ಟು ಜನ, ಸೋದಮ್ ಗೊಮೋರ ಪಟ್ಟಣದಲ್ಲಿ ಪಾಪ ಹೆಂಗಿತ್ತು ಗೊತ್ತಾ? ಹೋಮೋಸೆಕ್ಷುವಲ್. ಗಂಡಸರನ್ನ ಕರೆದ್ರು ಆಚೆ. ಇವತ್ತು ಅಮೇರಿಕಾದಲ್ಲಿ ಅದೇನು ಹೇಳ್ತಾರೆ, ಅದು ಯಾವ ಮ್ಯಾರೇಜ್ ಅದು? ಗೇ ಮ್ಯಾರೇಜಾ? ನೋಡಿ, ಕೆಲವೊಂದು ಹೆಸರುಗಳೆಲ್ಲ ಇಟ್ಟಿದ್ದಾರೆ. ಗೇ ಮ್ಯಾರೇಜ್ ಅಂತಾರೆ. ಇವಾಗೆಲ್ಲ ಬಂದ್ಬಿಟ್ಟು ನೋಡಿ, ಆಗಲೇ ಲೋಟನ ಇದ್ದಂಥ ಕಾಲದಲ್ಲೇ 2 ದೇವದೂತರುಗಳು ಒಳಗಡೆ ಇದ್ದರು. ಆಚೆ ಕಡೆ ಗಂಡಸರು ಹೇಳ್ತಾರೆ, ಅವನ್ನ ಹೊರಗಡೆ ಕಳಿಸು, ವಿ ಹ್ಯಾವ್ ಟು ಹ್ಯಾವ್ ಸೆಕ್ಸ್. ಅವಾಗ ಯಾವ ಟಿ ವಿ ಇತ್ತು ರೀ? ಅವಾಗ ಯಾವ ಇಂಟರ್ನೆಟ್ ಇತ್ತು? ಯಾವ ಫೋನ್ ಇತ್ತು? ಅವಾಗ ಆ ಕಾಲದಲ್ಲೇ ಪಾಪ ಇತ್ತು. ಸೊ ಮನುಷ್ಯ ಫೋನ್ ಕೊಡೋದ್ರಿಂದ ಕೆಟ್ಟೋಗ್ತಾನೆ, ಟಿ ವಿ ನೋಡೋದ್ರಿಂದ ಕೆಟ್ಟೋಗ್ತಾನೆ, ಇಂಟರ್ನೆಟ್ ನೋಡೋದ್ರಿಂದ ಕೆಟ್ಟೋಗ್ತಾನೆ ಅಲ್ಲ, ಒಳಗಡೆನೇ ಇದೆ. ಸೊ ಇದನ್ನು ಅಳಿಸ್ಬೇಕು ಅಂದರೆ ನನ್ನೊಳಗಡೆ ದೇವರ ಜೀವ ಇದೆ, ಗಾಡ್ ಸೀಡ್ ಈಸ್ ಇನ್ ಮೀ. ಎಲ್ಲನೂ ಚೇಂಜ್ ಮಾಡ್ತಾರೆ, ನನ್ನ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ, ನನ್ನ ಪರಿಸ್ಥಿತಿ ಚೇಂಜ್ ಆಗುತ್ತೆ. ಸೊ ಕೆಟ್ಟೋಗೋದು ಬಂದ್ಬಿಟ್ಟು ಈ ಸೀಡಿಂದ, ಅಂದರೆ ದೇವರ ಸೀಡ್ ಬಂದಮೇಲೆ ಎಲ್ಲನೂ ಚೇಂಜ್ ಆಗೇ ಆಗುತ್ತೆ. ಈ ವಿಲ್ ನಾಟ್ ಕಂಟಿನ್ಯೂ ಇನ್ ಸಿನ್. ಸೊ ಇವತ್ತು ಈ ಪ್ರೀಚಿಂಗು ಎಲ್ಲ ಪಾಪಗಳಿಂದ, ಅಡಿಕ್ಷನಿಂದ ಯೇಸುವಿನ ನಾಮದಲ್ಲಿ ಬಿಡುಗಡೆ ಆಗಲಿ ಅಂತ ನಾನು ಪ್ರೇಯರ್ ಮಾಡ್ತೀನಿ. ಈಗ ಫೋನ್ ಇಲ್ಲದೆ, ಆ್ಯಂಡ್ರಾಯ್ಡ್ ಇಲ್ಲದೆ, ಇಂಟರ್ನೆಟ್ ಇಲ್ಲದೆ ಆ ಕಾಲದಲ್ಲಿ ಪಾಪದಲ್ಲಿದ್ದರು. ಈಗ ಈ ಪಾಪದಿಂದ ಮನುಷ್ಯ ಆಚೆ ಬರಬೇಕು ಅಂದರೆ ಫೋನ್ ಯೂಸ್ ಮಾಡಬೇಡಿ, ಆ್ಯಂಡ್ರಾಯ್ಡ್ ಯೂಸ್ ಮಾಡಬೇಡಿ, ಯಾರ ಜಾಬಲ್ಲೂ ಫೋನ್ ಇರಬಾರ್ದು, ಯಾರ ಮಕ್ಕಳ ಕೈ ನಾನೇನು ಹೇಳ್ತೀನಿ ಅಂದರೆ, ಫೋನ್ ಕೊಟ್ಟರೆ ಪಿಕ್ಚರ್ ಓಡಲ್ಲ ರೀ. ಫೋನ್ ಆಫ್ ಮಾಡಿಬಿಟ್ಟು ಕಣ್ಣು ಮುಚ್ಚಿದ್ರೇ ಪಿಕ್ಚರ್ ಓಡ್ತಾ ಇರ್ತೈತೆ ಅವನಿಗೆ. ಆಮ ರೈಟ್? ಪಿಕ್ಚರ್ ಹೆಂಗೆ ಓಡುತ್ತೆ? ಫೋನ್ ಅಲ್ಲ, ಕಣ್ಣು ಮುಚ್ಚಿದ್ರೇ ಅವನಿಗೆ ಒಳಗಡೆ ಪಿಕ್ಚರ್ ತಾನಾಗೆ ಓಡುತ್ತೆ, ಫೋನ್ ಇಲ್ಲದೇನೆ.
ಸೊ ಆ ಕಾಲದಲ್ಲೇ ಇಂಟರ್ನೆಟ್ ಇಲ್ಲದೆ ಇದ್ದಾಗಲೇ ಪಾಪ ಇತ್ತು. ಸೊ ಈಗ ಅದನ್ನೆಲ್ಲ ನಾಶ ಮಾಡೋದಕ್ಕೆ ಫೋನ್ ಇಟ್ಕೊಬೇಡಿ, ಅಲ್ಲೋಗಬೇಡಿ, ಕಣ್ಣು ಮುಚ್ಕೊಂಡು ವಾಲ್ ಪೋಸ್ಟ್ ನೋಡಬೇಡಿ, ಸ್ಟ್ರೈಟಿಗೆ ಹೋಗಿ ಅನ್ಯ ಭಾಷೆ ಮಾತಾಡ್ಕೊಂಡೇ ಹೋಗಿ, ಆ ಕಡೆ ಈ ಕಡೆ ತಿರುಗಬೇಡಿ, ಲೆಫ್ಟ್ಗೆ ಹೋಗಬೇಡಿ, ಇದೆಲ್ಲ ಮಾಡಿದ್ರು ಏನೂ ನಡೆಯಲ್ಲ. ನಾನೇನು ಹೇಳ್ತೀನಿ ಅಂದರೆ, ಇದೆಲ್ಲ ಹೋಗಬೇಕು ಅಂದರೆ ನಿನ್ನೊಳಗಡೆ ದೇವರ ಜೀವ ಇದೆ ಅಂತ ತಿಳ್ಕೊ. ಇದನ್ನೆಲ್ಲ ನಾಶ ಮಾಡುವಂಥ ಒಂದು ಬೀಜ, ಇದನ್ನೆಲ್ಲ ನಾಶ ಮಾಡುವಂಥ ಒಂದು ಜೀನ್, ಒಂದು ಸೀಡು, ಗಾಡ್ಸ್ ಸ್ಪರ್ಮ್ ಇಸ್ ಇನ್ಸೈಡ್ ಯು. ಎಲ್ಲನ ನಾಶ ಮಾಡುವಂಥದ್ದು ಒಂದು ದೇವರ ಬೀಜ ನಿನ್ನೊಳಗಡೆ ಇದೆ. ಆಮೆನ್. ಯಾವುದೇ ಕಾಯಿಲೆ ಇದ್ರೂ ಆ ಕಾಯಿಲೆನ ಕೆಡವಿ ಹಾಕುವಂಥದ್ದು, ಅದನ್ನು ನಾಶ ಮಾಡುವಂಥದ್ದು, ಎಲ್ಲನೂ ಇಲ್ಲದೇ ಇರುವಂತೆ ಮಾಡುವಂಥದ್ದು ಒಂದು ಸೀಡ್ ನಿನ್ನೊಳಗಡೆ ಇದೆ. ದಟ್ ಈಸ್ ಕಾಲ್ಡ್ ಗಾಡ್ ಸೀಡ್. ಕರಗಳನ್ನು ತಟ್ಟಿ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾರ್ ದ ಸೀಡ್. ಆಮೆನ್. ಆ ದೇವರ ಬೀಜ, ದೇವರ ಜೀವ ನಿನ್ನೊಳಗಡೆ ಇರೋದ್ರಿಂದ ಕರಗಳನ್ನು ತಟ್ಟಿ ಎಸ್ ಲಾರ್ಡ್, ಎಸ್ ಲಾರ್ಡ್, ಅದು ಕೆಲಸ ಮಾಡಲಿ, ಅದು ಕೆಲಸ ಮಾಡಲಿ, ಎಸ್ ಅದು ಕೆಲಸ ಮಾಡಲಿ. ಆಮೆನ್, 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 ಆಮೆನ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನಾನೇನು ಹೇಳ್ತೀನಿ ಅಂದರೆ, ದೇವ್ರು ಯೂಸ್ ಮಾಡೋದಕ್ಕೆ ನೀನು ಒಳಗಡೆ ಏನಿದೆ, ನಿನ್ನೊಳಗಡೆ ಯಾರಿದ್ದಾರೆ, ನೀನು ಯಾರು ಅಂತ ನೀನು ತಿಳ್ಕೊಂಡ್ರೆ ಗಾಡ್ ವಿಲ್ ಯೂಸ್ ಯು. ಮೋಶೆಗೆ ಮದುವೆ ಆಗಿತ್ತಾ? ಆಗಿದ್ಯಾ? ಮೋಶೆಗೆ ಮಕ್ಕಳಿದ್ರಾ? ಮೋಶೆ ಫಾದರಾ? ದೇವ್ರು ಯೂಸ್ ಮಾಡಿದ್ರ? ಮೋಶನ ಯೂಸ್ ಮಾಡಿದ್ರಾ ಇಲ್ವಾ? ಸರಿ, ಪೌಲನ ಮದುವೆ ಆಗಿತ್ತಾ? ಮಕ್ಕಳಿದ್ರಾ? ಇದ್ರಾ ಇಲ್ವಾ? ನಿಮ್ಗೆ ಗೊತ್ತಿರೋ ಥರ ಇಲ್ಲ ತಾನೆ? ಮೋಶೆಗಿದ್ರಾ? ಸೊ ಮದುವೆ ಮಾಡ್ಕೊಂಡಿರೋ ಮೋಶನ್ನು ದೇವ್ರು ಯೂಸ್ ಮಾಡೋಕ್ಕೆ ಸಾಧ್ಯ. ಮದುವೆ ಆಗದೆ ಇರುವಂಥ ಪೌಲನ್ನು ಯೂಸ್ ಮಾಡೋದಕ್ಕೆ ದೇವರಿಂದ ಸಾಧ್ಯ. ಮದುವೆ ಆಗಿರೋ ಬೆನಿಯನ್ನ ದೇವರು ಯೂಸ್ ಮಾಡ್ಬೋದು, ಮದುವೆ ಆಗದೆ ಫಾದರ್ ಬೆರ್ಕ್ಮ್ಯಾನ್ಸ್ನು ದೇವರು ಯೂಸ್ ಮಾಡ್ಬೋದು. ಸೊ ದಟ್ ಈಸ್ ದೇವ್ ವಿಶ್. ಆಮೇನ್. ಸೊ ಇದನ್ನು ಮಾಡಿದ್ರೆ ದೇವ್ರು ನಾನು ಯೂಸ್ ಮಾಡಲ್ಲ, ಇದನ್ನೆಲ್ಲ ಇಲ್ಲ. ನೀವು ಯಾರು ಅಂತ ಫಸ್ಟ್ ತಿಳ್ಕೊಬೇಕಷ್ಟೇ. ಸೊ ಇಂಥ ಸತ್ಯಗಳೆಲ್ಲ ನಮ್ಗೆ ಗೊತ್ತಾದರೆ ನೋಡಿ, ಸೈತಾನನಿಗೆ ನಮ್ಮ ಮೇಲೆ ಭಯ ಬಂದ್ಬಿಡುತ್ತೆ. ದುಷ್ಟರನ್ನು ಸೈತಾನ ಹುಡುಕ್ತಾ ಇಲ್ಲ, ಬಲಹೀನ ಉಳ್ಳವರನ್ನು ಸೈತಾನ ಹುಡುಕೋದು. ಇವನಿಗೆ ಸತ್ಯ ಗೊತ್ತಿಲ್ವಲ್ಲ, ಅಂಥವ್ರನ್ನೇ ಏಮಾರಿಸೋದು. ಆಮೇಲೆ ಪಾಪ ಮಾಡೋವನ್ನು ಬಿಟ್ಟುಬಿಡ್ತಾನೆ, ಕುಡಿಯೋವನ್ನು ಬಿಟ್ಟುಬಿಡ್ತಾನೆ, ಆದರೆ ಇದು ಭಯದಲ್ಲಿದ್ದ ನೋಡಿದ ಅವನ್ನೇ ಅಟ್ಯಾಕ್ ಮಾಡೋದು. ಬಿಕಾಸ್ ಈ ಈಸ್ ಎ ವೀಕ್ ಪರ್ಸನ್. ಸೊ ಈ ಡಸಂಟ್ ನೀಡ್ ವಿಕೆಟ್ ಪರ್ಸನ್, ಈ ನೀಡ್ ಎ ವೀಕ್ ಪರ್ಸನ್. Satan doesn't need wicked person, Satan need weak person. ಸೊ ನಮಗೆ ವಾಕ್ಯ ಗೊತ್ತಿಲ್ಲದೆ ಎಲ್ಲ ಕನ್ಫ್ಯೂಷನಲ್ಲಿ ಇಡೋದೇ ನೋಡಿ, ವಾಕ್ಯನ ಟ್ವಿಸ್ಟ್ ಮಾಡಿ ನಾವು ಕನ್ಫ್ಯೂಷನಲ್ಲಿ ಇರೋದೇ ಸೈತಾನನ ಮಾಡುವಂಥ ಕೆಲಸ. ಯಾವಾಗ ಸತ್ಯ ಗೊತ್ತಾಗ್ಬಿಡುತ್ತೋ ಯು ವಿಲ್ ಬಿಕಮ್ ಸ್ಟ್ರಾಂಗ್. ನೋಡಿ, ಇವತ್ತು ದೇವ್ರು ಏನಪ್ಪ ನನ್ನ ಲೈಫ್ ಹಿಂಗೆ ಅಂತ ಈ ವಾಕ್ಯ ಗೊತ್ತಾಯ್ತಲ್ವಾ? ದೇವ್ರ ವಾಕ್ಯ ಹೇಳುತ್ತೆ, ನೀನು ದೀರ್ಘಾಯುಷ್ಯಾಗಿರ್ತೀಯ, ನೀನು ಸಾಯಲ್ಲ, ನೀನು ಚೆನ್ನಾಗಿರ್ತೀಯ. ಆಮೇಲೆ ಕಾಯಿಲೆ ಬಂತು, ಏನೋ ಡಾಕ್ಟರ್ ರಿಪೋರ್ಟ್ ಬಂತು, ಇವತ್ತು ಹೇಳಿ ಯೇಸುವಿನ ನಾಮದಲ್ಲಿ ಎಲ್ಲ ಚೇಂಜ್ ಆಗುತ್ತೆ. ಯಾಕೆ ಗೊತ್ತಾ? ದೇವರ ಜೀವ ನನ್ನೊಳಗಡೆ ಇರೋದ್ರಿಂದ ಎಲ್ಲ ಪರಿಸ್ಥಿತಿಗಳು, ಎಲ್ಲ ಕಾಯಿಲೆಗಳು, ಎಲ್ಲ ಸಿಕ್ನೆಸ್ ಯೇಸುವಿನ ನಾಮದಲ್ಲಿ ನನ್ನನ್ನು ಬಿಟ್ಟು ತೊಲಗಲಿ, ಯೇಸುವಿನ ನಾಮದಲ್ಲಿ. ಆಮೆನ್. ಇವತ್ತು ಪರಿಸ್ಥಿತಿಗಳು ಎಷ್ಟೇ ಅಲ್ಲೋಲ ಕಲ್ಲೋಲವಾದರೂ ಐ ವಿಲ್ ನಾಟ್ ಡೈ. ಸೊ ಫೇತ್ ನೋಡಿ, ನಮಗೆ ಫೇತ್ ಇಲ್ಲದೆ ಇರೋದಕ್ಕೆ ಎಲ್ಲ ಮಾಡೋದು. ಏನು ಬೇಡ, ಇವಾಗ ಲವ್ ಮಾಡೋದೇ ಏನು ಗೊತ್ತಾ? ಫೇತ್ ಇಲ್ಲದೆ ಇರೋದ್ರಿಂದನೇ. ಏನು ಪಾಸ್ಟರ್ ಹಿಂಗೆ ಹೇಳ್ಬಿಟ್ರ? ಲವ್ ಮಾಡೋನಿಗೆ ಏನು ಗೊತ್ತಾ? ಒಂದು ಇವಳು ಬಿಟ್ಟರೆ ಬೇರೆ ಸಿಗಲ್ಲ. ಅವಳಿಗೇನು ಗೊತ್ತಾ? ಈ ಹುಡುಗನ ಬಿಟ್ಟರೆ ತಿರ್ಗಾ ನಮಗೆ ಬೇರೆ ಸಿಗಲ್ಲ ಅನ್ನೋದ್ರಲ್ಲೇ ಗಟ್ಟಿಯಾಗಿ ಇನ್ನೂ ಇಟ್ಕೊಂಡಿರೋದು. ಅದೇ ಒಂದು ಅನ್ಫೇತ್ಫುಲ್ನೆಸ್. ನೋಡಿ, ನಮ್ಮ ಫೇತ್ ಇಲ್ಲ ಅನ್ನೋದು ಅದೂ ಒಂದು. ದೇವ್ರು ಹೆಂಗಿಟ್ರು ಗೊತ್ತಾ? ಆದಾಮನ್ನ ದೇವರು ಸೃಷ್ಟಿ ಮಾಡಿ ಯಾರು ಹಿಂದೆ ಕಳಿಸಿದ್ದು? ಆದಾಮನ ಹಿಂದೆ ಯಾರು ಕಳಿಸಿದ್ದು? ಹೇವಳನ್ನ ಕಳಿಸಿದ್ರು, ಅವಳನ್ನು ಕಳಿಸಿದ್ರು. ಯಾರಿಂದೆ? ಆದಾಮನ ಹಿಂದೆ. ಸೊ ಮ್ಯಾನ್ ಹಿಂದೆನೇ ವುಮೆನ್ ಬರಬೇಕು. ಇವಾಗ ಸೈತಾನ್ ಎಲ್ಲ ಟ್ವಿಸ್ಟ್ ಮಾಡಿ ಏನು ಮಾಡಿಬಿಟ್ಟ ಗೊತ್ತಾ? ವುಮೆನಿಂದನೇ ಮ್ಯಾನ್ ನೋಡಿ. ಅದಕ್ಕೆ ಇವನು ಕಾಲೇಜಾಗಿ ಅಲ್ಲೇ ನಿಂತಿರೋದು. ಎಲ್ಲ ಕಾಲೇಜ್ ಮುಂದೆನೇ ಇವನೇ, ಎಲ್ಲ ಸ್ಕೂಲ್ ಮುಂದೆನೇ ಇವನೇ. ಯಾಕೆ ಗೊತ್ತಾ? ಹುಡುಗಿ ಬಿಟ್ಟರೆ ಬೇರೆ ಸಿಗಲ್ಲ ಅನ್ನೋದು ಅವ್ನ ಮೈಂಡಲ್ಲಿ. ದೇವ್ರು ನೋಡಿ, ದೇವ್ರು ಹೆಂಗಿಟ್ರು ಗೊತ್ತಾ? ಆದಾಮನ ಹಿಂದೆನೇ ಏವಾಳು ಬರೋ ಥರ, ಅವಳು ಬರೋ ಥರ ಮಾಡಿ. ಇವತ್ತು ಸೈತಾನ್ ಏನು ಮಾಡಿದ ಗೊತ್ತಾ? ಟ್ವಿಸ್ಟ್ ಮಾಡಿ ಎಲ್ಲ ಏವಳಿಂದ ಆದಾಮನ ಹಿಂದೆ ಓಡ್ತಾನೆ. ಸೆಕ್ಯೂರಿಟಿ ವಿತೌಟ್ ಸ್ಯಾಲ್ರಿ, ಸಂಬಳ ಇಲ್ಲದೆ ಒಂದು ಸೆಕ್ಯೂರಿಟಿ.
ಸೊ ನಾನೇನು ಹೇಳ್ತೀನಿ ಅಂದರೆ, ನಮಗೆ ನಂಬಿಕೆ ಇಲ್ಲದೇ ಇರೋದ್ರಿಂದನೇ ಏನೇನೋ ಮಾಡೋಕ್ಕೆ ಹೋಗ್ತೀವಿ. ನಾನೇನು ಹೇಳ್ತೀನಿ ಅಂದರೆ, ನಮ್ಮೊಳಗಡೆ ನಂಬಿಕೆ ಇರಲಿ. ಇವತ್ತು ನಾವು ಧೈರ್ಯವಾಗಿ ಹೇಳೋಣ, ಏನೇ ಪರಿಸ್ಥಿತಿ ನನ್ನ ಲೈಫಲ್ಲಿ ಬಂದರೂ, ಏನೇ ಎದುರು ಬದುರಾಗಿದ್ದರೂ ಎಲ್ಲನೂ ಚೇಂಜ್ ಆಗುತ್ತೆ. ಪೌಲನೇನು ಹೇಳ್ತಾನೆ, ಒಂದು ತಲೆ ಕೂದಲಾದರೂ ಬೀಳೋದಿಲ್ಲ. ಆಮೇನ್. ಅವನೇನು ಹೇಳ್ತಾನೆ, ಡೋಂಟ್ ವರಿ, ಭಯಪಡಬೇಡಿ, ನಾನಿದ್ದೀನಲ್ಲ. ಎಲ್ಲರೂ ಹೇಳಿ, ಎಲ್ಲರೂ ಹೇಳಿ, ನಾನಿದ್ದೀನಲ್ಲ. ಚೆನ್ನಾಗಿ ಹೇಳಿ, ಭಯಪಡಬೇಡಿ, ನಾನಿದ್ದೀನಲ್ಲ. ನೀನಿರೋದಕ್ಕೇ ನಿಮ್ಮ ಫ್ಯಾಮ್ಲಿ ಇರೋದು. ಇವತ್ತು ಚೆನ್ನಾಗಿ ತಿಳ್ಕೊಳ್ಳಿ, ಇವತ್ತು ನೀವಿರೋದಕ್ಕೇ ನಿಮ್ಮ ಮಕ್ಕಳು ಚೆನ್ನಾಗಿರೋದು. ಇವತ್ತು ನೀವಿರೋದಕ್ಕೇ ನಿಮ್ಮ ಕುಟುಂಬನೇ ದೇವರು ಕಾಪಾಡಿದ್ದಾರೆ. ಸೊ ನಾನಿದ್ದೀನಲ್ಲ. ಎಲ್ಲರೂ ಹೇಳಿ, ಆಮೆನ್. ನಿನಗಾಗಿ, ನನಗಾಗಿ. ಸೊ ನಾನಿರೋದ್ರಿಂದ ಎಲ್ಲರೂ ಈಗೇನೇ ಒಂದು ಪ್ರೊಟೆಕ್ಷನ್. ಆಮೇಲೆ ಹೇಗೆ ಪೌಲನ ಮುಖಾಂತರ ಫುಲ್ ಆ ಹಡಗಿಗೆ ದೇವರು ಒಂದು ಪ್ರೊಟೆಕ್ಷನ್ ಕೊಟ್ಟರು, ನಿನ್ನ ಮುಖಾಂತರ ದೇವರು ನಿನ್ನ ಫ್ಯಾಮ್ಲಿಗೆ ಒಂದು ಪ್ರೊಟೆಕ್ಷನ್ ಕೊಡ್ತಾರೆ. ನನ್ನ ಮುಖಾಂತರ ಎಲ್ಲರೂ ಈ ಚರ್ಚ್ಗೆ ಒಂದು ಪ್ರೊಟೆಕ್ಷನ್ ಇರುತ್ತೆ. ಆಮೇನ್. ಐ ಆಮ್ ದ ಸನ್ ಆಫ್ ಗಾಡ್. ಆಮೇನ್. ಡಾಕ್ಟ್ರ್ ಹೇಳುವಂಥ ರಿಪೋರ್ಟಿಗೆ ನಾನು ಭಯಪಡಲ್ಲ, ನನಗಿರೋ ಸಾಲಕ್ಕೆ ನಾನು ಭಯಪಡಲ್ಲ, ಕಷ್ಟಕ್ಕೆ ನಾನು ಭಯಪಡಲ್ಲ, ಇರೋ ಶತ್ರುಗಳಿಗೆ ನಾನು ಭಯಪಡಲ್ಲ. ನಾನು ಈ ಭೂಮಿಯಲ್ಲಿ ಇರೋದು, ನಾನು ಈ ಲೋಕದಲ್ಲಿರೋದು ದೇವರು ಒಂದು ಉದ್ದೇಶಪೂರ್ವಕವಾಗಿ, ಒಂದು ಉದ್ದೇಶಕ್ಕಾಗಿ ಇಟ್ಟಿದ್ದಾರೆ. ಅದನ್ನು ಯಾವ ಸೈತಾನನು, ಯಾವ ಶತ್ರುನು ಅದನ್ನು ತಡೆ ಮಾಡೋಕ್ಕಾಗೋದಿಲ್ಲ. ಯಾವ ಕಾಯಿಲೆ ನನ್ನನ್ನು ಸ್ಟಾಪ್ ಮಾಡೋಕ್ಕಾಗೋದಿಲ್ಲ. ಯಾವ ಪ್ರಾಬ್ಲಮ್ ನನ್ನನ್ನು ಸ್ಟಾಪ್ ಮಾಡೋಕ್ಕಾಗಲ್ಲ. ಯಾವ ಪ್ರಾಬ್ಲಮ್ ನಿನ್ನನ್ನು ಸ್ಟಾಪ್ ಮಾಡೋಕ್ಕಾಗೋದಿಲ್ಲ. ಎಲ್ಲ ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ. ನೋಡಿ, ಇವಾಗ ಸತ್ಯ ಗೊತ್ತಾಯ್ತಾ? ಎಷ್ಟು ಜನಕ್ಕೆ ಧೈರ್ಯ ಬಂತು ಈ ಪ್ರಸಂಗ ಕೇಳಿ? ತಾನಾಗೇ ಆಗುತ್ತೆ. ಎಲ್ಲರೂ ಹೇಳಿ, ದೇವರ ಜೀವ ನಿನ್ನೊಳಗಡೆ ಇರೋದ್ರಿಂದ ತಾನಾಗೇ ಕೆಲಸ ನಡೆಯುತ್ತೆ. ಸೊ ಅಡಿಕ್ಷನ್ನಲ್ಲಿರೋರು, ಯಾವಾಗಪ್ಪ ನಾನು ಬಿಡ್ತೀನಿ, ಏನು ದೇವರೇ ಯಾಕಪ್ಪ ನನ್ನ ಕೈಲಿ ಬಿಡೋಕ್ಕಾಗಲ್ಲ? ನಿನ್ನೊಳಗಡೆ ದೇವರ ಜೀವ ಇರೋದ್ರಿಂದ ಇವತ್ತು ಹುಲಿ ಮರಿ ಒಂದು ದಿನ ಬರುತ್ತೆ, ಹುಲಿ ಬೆಳೀತಾ ಇರ್ತೈತೆ, ನಿನ್ನ ಕೈಲಿ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಪ್ರೈಸ್ ದಿ ಲಾರ್ಡ್. ಆಮೆನ್. ಅದು ಬೆಳೀತಾ 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 ಕಂಟ್ರೋಲ್ ಆಗೋದಿಲ್ಲ. ನೋಡಿ, ಒಂದು ಗಿಡನ ಅಷ್ಟೇ, ಒಂದು ಎಲೆನ ಕಟ್ ಮಾಡಿದ ತಕ್ಷಣ ಇನ್ನೂ ಹಸಿರಾಗೇ ಇರುತ್ತೆ. ಡೇ ಬೈ ಡೇನೇ ಟೈಮ್ ಆಗುತ್ತೆ, ಹಂಗೇ ಒಣಗೋಗ್ಬಿಡುತ್ತೆ. ಗೊತ್ತಾ? ಲೈಫ್ ಕಟ್ಟಾಗೋಯ್ತು. ಅದೇ ರೀತಿಯೇ ಲೋಕದ ಪಾಪಕ್ಕೆ, ಲೋಕದ ಪಾಲಿಗೆ ಆ ಲೈಫ್ ಕಟ್ಟಾಗೋಯ್ತು. ನೀವು ಯಾವಾಗ ಯೇಸು ಸ್ವಾಮಿ ಸ್ವೀಕಾರ ಮಾಡ್ಕೊಂಬಿಟ್ರೋ ಅವತ್ತೇ ಈ ಲೋಕದ ಪಾಲಿಗೆ ಲೈಫ್ ಕಟ್ಟಾಗೋಯ್ತು. ಈಗಿರೋ ಲೈಫು ಇಟ್ಸ್ ಫ್ರಮ್ ಗಾಡ್, ಇಟ್ಸ್ ಫ್ರಮ್ ಹೆವೆನ್, ಇಟ್ಸ್ ಫ್ರಮ್ ದ ಹೋಲಿ ಸ್ಪಿರಿಟ್. ಇವತ್ತು ಆ ಲೈಫು ನಿನ್ನೊಳಗಡೆ ಇನ್ನೊಂದು ಪವರ್ ತೊಗೊಂಬರಲಿ, ಆ ಲೈಫ್ ಇನ್ನೊಂದು ಫೈರ್ ತೊಗೊಂಬರಲಿ. ಆಮೆನ್. ಇವತ್ತು ನಾನು ಮಾತನಾಡಿರುವಂಥ ಈ ವಾಕ್ಯಗಳು ಸೋತೋಗಿರುವಂಥ ನಿನ್ನಲ್ಲಿ ಒಂದು ಜಯ, ಒಂದು ಬಲ ತೊಗೊಂಬರುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಗಾಡ್ ಬ್ಲೆಸ್ ಯು. ಎಷ್ಟು ಜನಕ್ಕೆ ಅರ್ಥ ಆಯ್ತು ಇವತ್ತು ಪ್ರಸಂಗ? ಕೆಲವರು ಹೇಳ್ತಾರೆ, ಇವತ್ತು ನಮ್ಮ ಪಾಸ್ಟರ್ ತುಂಬ ಆಳವಾದ ಪ್ರಸಂಗ ಮಾಡಿದ್ರು ಅಂತಾರೆ. ಏನು ಆಳವಾದಂಥ ಪ್ರಸಂಗ? ಏನೂ ಅರ್ಥ ಆಗಿಲ್ಲ. ಯಾವುದು ಆಳವಾದಂಥ ಪ್ರಸಂಗ ಕೇಳಿ? ಈಗ ಕೆಲವರು ಹೇಳ್ತಾರೆ ನೋಡಿ, ನಮ್ಮ ಪಾಸ್ಟ್ ಇವತ್ತು ತುಂಬ ಡೀಪಾಗಿ ಮಾತಾಡಿದ್ರು. ಏನು ಮಾತಾಡಿದ್ರು ಸಿಸ್ಟರ್ ಅಂದರೆ, ಏನೋ ಮಾತಾಡಿದ್ರು, ತುಂಬ ಡೀಪ್ ಇತ್ತಾ? ಅರ್ಥ ಆಗಿಲ್ಲ. ಸೊ ಅರ್ಥ ಆಗದೇ ಇರೋದಲ್ಲ ಡೀಪ್ ಮೆಸೇಜ್. ಹಾರ್ಡ್ ಮೆಸೇಜು ಬಂದ್ಬಿಟ್ಟು ಹಿಂಬಾಲಿಸೋದಕ್ಕೋ ಅಥವಾ ಫಾಲೋ ಮಾಡೋದಕ್ಕೋ ಅಥವಾ ದೇವರ ಹಿಂದೆ ಬರೋದಕ್ಕೆ ಸಾಧ್ಯ ಇಲ್ಲ. ಯಾವುದು ಈಸಿ ಪ್ರೀಚಿಂಗ್ ಹೇಳಿ? ಎಲ್ಲರಿಗೂ ಅರ್ಥ ಆಗಬೇಕು, ಎಲ್ಲರೊಳಗಡೆ ಧೈರ್ಯ ತಗೊಂಬರ್ಬೇಕು, ಎಲ್ಲರೂ ಈಸಿಯಾಗಿ ಫಾಲೋ ಮಾಡಬೇಕು, ಎಲ್ಲರೂ ಈಸಿಯಾಗಿ ದೇವ್ರನ್ನ ನಂಬಬೇಕು. ನನಗೂ ದೇವ್ರು ಅದ್ಭುತ ಮಾಡ್ತಾರೆ ಅನ್ನೋ ನಂಬಿಕೆ ಬಂದುಬಿಟ್ರೆ, ಇವತ್ತು ಫಿಲಿಪ್ ಪಾಸ್ಟ್ರು ಈಸಿ ಮೆಸೇಜು, ಈಸಿ ಪ್ರೀಚಿಂಗ್ ಮಾಡಿದ್ದಾರಂತೆ. ಎಷ್ಟು ಜನಕ್ಕೆ ನನ್ನ ಪ್ರೀಚಿಂಗ್ ಕಷ್ಟ ಆಯಿತು ಅರ್ಥ ಮಾಡ್ಕೊಳ್ಳೋಕ್ಕೆ? ಇಲ್ಲ ಅಲ್ಲ? ಈಸಿಯಾಗಿತ್ತಾ? ಆಮೇಲೆ ತುಂಬ ಆಳವಾಗಿ ಮಾತಾಡೋಣ? ಇಲ್ಲ ಅಲ್ಲ? ಓಕೆ, ಹಂಗಾದ್ರೆ ಗುಡ್. ಸೊ ಎಲ್ಲರಿಗೂ ಅರ್ಥ ಆಯಿತು. ಸೊ ಎಲ್ಲ ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ. ಆಮೇಲೆ ಓಕೆ. ಆನ್ಲೈನಲ್ಲಿ ನೋಡ್ತಾ ಇರೋರು ನನ್ನ ಜೊತೆ ಕಮ್ಯೂನಿಯನ್ ತೊಗೊಬೇಕು ಅನ್ನೋರು ಹಾಗೆ ಕಮ್ಯೂನಿಯನ್ ತೊಗೊಬೋದು. ಅಂದು ರಾತ್ರಿಯಲ್ಲಿ ದೇವರ ರೊಟ್ಟಿಯನ್ನು ತೆಗೆದು, ಇದು ನಿಮಗಾಗಿ ಕೀಳಲ್ಪಟ್ಟಂಥ ನನ್ನ ಶರೀರ, ನಾನು ಬರೋವರೆಗೂ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಇದನ್ನು ತಿನ್ನಿರಿ ಎಂದು ಹೇಳಿದಾಗೆ ನಾವೆಲ್ಲರೂ ತಿನ್ನೋಣವ. ಅಂದು ರಾತ್ರಿಯಲ್ಲಿ ದೇವರ ಪಾತ್ರೆಯನ್ನು ತೆಗೆದು, ಇದು ನಿಮಗಾಗಿ ಸುರಿಸಲ್ಪಡುವಂಥ ನನ್ನ ಹೊಸ ಒಡಂಬಡಿಕೆಯ ರಕ್ತ, ನಾನು ಬರೋವರೆಗೂ ನೆನೆಸಿಕೊಳ್ಳುವುದಕ್ಕೋಸ್ಕರ ಇದನ್ನು ಕುಡಿಯಿರಿ ಎಂದು ಹೇಳಿದಾಗೆ ನಾವೆಲ್ಲರೂ ಕುಡಿಯೋಣವ.
ಪ್ರೈಸ್ ದಿ ಲಾರ್ಡ್. ದೇವರಿಗೆ ಕೊಡುವಂಥ ಸಮಯ. ಆನ್ಲೈನಲ್ಲಿ ನೋಡ್ತಾ ಇರೋರು ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ. ಆ ರೀತಿ ನೀವು ದೇವ್ರು ಕೊಡ್ಬೋದು. ದೇವ್ರ ನಾಮ ಮಹಿಮೆ ಪಡಲಿ. ಆಮೆನ್.